ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಭಾರತೀ ಸರಸ್ವತಿ ವಾಯು ಬ್ರಹ್ಮಲಕ್ಷ್ಮೀ ಮೂಢನಾರಾಯಣ ವಾಸುದೇವಾಯ ಜಯತಿ ಹಿರಣ್ಯಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುಣಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನುಭೋ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಮಧ್ವಾಯ ಚ ನಮೋ ಲಕ್ಷ್ಮೀರಮಣ ಗೋವಿಂದ ನಿಖಿಲ ಜಗತ್ಕಾರಣ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಅಷ್ಟಕಾರ್ಯ ನೋಡುವ ಸರ್ವಶ್ರೇಷ್ಠನಾದ ಶ್ರೀಮನ್ನಾರಾಯಣನು ಭಕ್ತರಿಗಾಗಿ ಅವತಾರ ಮಾಡ್ತಾನೆ. ಯಾಕಂದರೆ ಅವರಿಗೆ ದೇವರು ಹೊರತು ಬೇರೆ ಯಾವ ಅಪೇಕ್ಷೆ ಇಲ್ಲ. ದೇವರೇನಾದರೂ ಅವರಿಗೆ ಏನು ಬೇಕು ಅಂತ ಕೇಳಿದರೆ ನೀನು ಬೇಕು ಅಂತ ಅವರು ಅಷ್ಟೇ, ಬೇರೆ ಯಾವುದನ್ನು ಪ್ರಾರ್ಥನೆ ಮಾಡೋದಿಲ್ಲ. ನಮ್ಮಲ್ಲಿ ನಮ್ಗೆ ಏನು ಬೇಡಬೇಕಂತಲೇ ಗೊತ್ತಿಲ್ಲ. ಯಾಕಂದ್ರೆ ದೇವರು ಸಿಗೋದಿಲ್ಲ ಅಂತ ಗೊತ್ತಿದೆ ನಮಗೆ, ಅದಕ್ಕೋಸ್ಕರ ನಮ್ಮ ಸಿದ್ಧತೆ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೆ ನಾವೇನು ಕೇಳ್ತೇವೆ. ಅದಕ್ಕೆ ಹಿರಿಯರ ದೃಷ್ಟಾಂತ ಕೊಡ್ತಾರಂತೆ. ಒಬ್ಬ ಸಾಧು ಸತ್ಪುರುಷ, ಇನ್ನೊಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿ, ಒಬ್ಬ ಕಳ್ಳ, ಮೂರು ಮಂದಿಯೂ ಪರಮಾತ್ಮನ ಭಕ್ತಿ ಮಾಡ್ತಾರೆ, ಭಜನೆ ಮಾಡ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ, ನಾಮ ಮುದ್ರೆ ಎಲ್ಲ ಹಚ್ಕೊಳ್ತಾರೆ. ಮೂರು ಮಂದಿಗೂ ದೇವರು ಸಿಕ್ಕಿದ ಅವ ಸುಲಭ. ಸಾಧುವನ್ನು ಕೇಳ್ತಾನೆ, ನಿನಗೇನು ಬೇಕಪ್ಪ? ನನಗೆ ಸಂಸಾರ ಸಾಕು, ಮೋಕ್ಷ ಕೊಡು ಅಂತ ಕೇಳಿದ. ಹಾಗೆ ಆಗಲಿಂದ ಪರಮಾತ್ಮ ಎರಡನೇ ಸರಿ ಚಿನ್ನ ಬೆಳ್ಳಿ ವ್ಯಾಪಾರಿ ಎದ್ದು, ನಿನಗೇನು ಬೇಕು ದೇವಾ? ಯಾವ ಕಾರಣದಿಂದ ಚಿನ್ನ ಬೆಳ್ಳಿಗಳಿಗೆ ಬೆಲೆ ಕಡಿಮೆ ಆಗಬಾರದು, ಒಂದಕ್ಕೆ ದುಪ್ಪಟ್ಟು ಬೆಳೆಯುತ್ತಾ ಬೆಳೆಯುತ್ತಾ ಹೋಗಬೇಕು ಏಕ ಪ್ರಕಾರ. ನನ್ನ ಮನೆಯಲ್ಲಿ ಎಲ್ಲಂದ್ರಲ್ಲೇ ಚಿನ್ನದ ಪಾತ್ರೆಗಳು, ವಜ್ರ ವೈಡೂರುಗಳು ಬಿದ್ದಿರಬೇಕು, ಸಮಸ್ತ ಸಂಪತ್ತು ಒಂದು ಕಡೆ ಬಿದ್ದಿರಬೇಕು, ಅಷ್ಟೆಲ್ಲ ಕೊಡಬೇಕು ನೀನು. ಉದಾರ ಚರಿತನಾದ ಪರಮಾತ್ಮ ಹಾಗೆ ಆಗಲಿಂದ ಮೂರನೇ ಸರದಿ ಕಳ್ಳನದ್ದು, ನಿನಗೇನು ಬೇಕಪ್ಪ? ಕಳ್ಳ ಹೇಳಿದ, ದೇವ ನಾನು ಹೆಚ್ಚು ತೊಂದರೆ ಕೊಡ್ತಾ ಇಲ್ಲ, ಆ ಚಿನ್ನ ಬೆಳ್ಳಿ ವ್ಯಾಪಾರ ಇದ್ದಾನಲ್ಲ ಅವನ ಅಡ್ರೆಸ್ ಕೊಡು, ಮುಂದಿನದ್ದು ನಾನು ಮಾಡ್ತೇನೆ ಅಂದ. ನಮಗೆ ದೇವರು ಸಿಗೋ ದೊಡ್ಡ ವಿಚಾರ ಅಲ್ಲ, ಸಿಕ್ಕಿದ್ರೆ ಏನು ಕೇಳಬೇಕು ಅಂತ ನಾವೇನು ಗೊತ್ತಿದೆ. ದೇವರು ನೀನೇ ಬೇಕು ಅಂತ ಕೇಳಿದ್ರು ಪಾಂಡವರು. ಸುಖ ದುಃಖ ಲಾಭ ಲಾಭಗಳು ಭಗವದ್ ವಿಸ್ಮೃತಿ ಅವರಿಗೆ ಉಂಟಾಗಲೇ ಇಲ್ಲ. ಅಂಥ ಪಾಂಡವರಿಗೆ ದ್ಯೂತದ ನೆಪದಿಂದ ವನವಾಸ ಆ ಶಿಕ್ಷೆ ಪರಮಾತ್ಮ ಕೊಡ್ತಾರೆ. ವನವಾಸಕ್ಕೆ ಹೊರಡಬೇಕಾಯ್ತವರು. 12 ವರ್ಷ ವನದಲ್ಲಿ ಕಳೆದು 1 ವರ್ಷ ಅಜ್ಞಾತವಾಗಿ ಕಳೆಯಬೇಕು ಅಂತಕ್ಕಂಥ ಒಪ್ಪಂದವಾಗಿದೆ. ಅಲ್ಲಿ ನೋಡಿ, ವನ ಅಂತ ಶಬ್ದ ಬರ್ತದೆ. ಅರಣ್ಯಕ್ಕೆ ಹೋದ್ದಲ್ಲ, ವನಕ್ಕೆ ಹೋದ್ದು. ಅರಣ್ಯ ಬೇರೆ, ವನ ಬೇರೆ. ಅರಣ್ಯಕ್ಕೆ ಹೋಗ್ತವ ಶ್ರೀರಾಮಚಂದ್ರ, ದಂಡಕಾರಣ್ಯಕ್ಕೆ ಹೋದ. ಪಾಂಡವರು ಹೋದ ವನಕ್ಕೆ, ಯಾಕಂದರೆ ಅಲ್ಲಿ ನಟ್ಟು ಬೆಳೆಸಿರತಕ್ಕಂಥ ಗಿಡ ಮರಗಳು, ಅದೇಂತ ಔಷಧೋಪಯುಕ್ತವಾದಂಥ ಸಸ್ಯಗಳು, ನದಿ ತೀರದಲ್ಲಿ ಪರಮಾತ್ಮನ ಗುಣಗಾನ ಮಾಡತಕ್ಕಂಥ ರೀತಿಯ ವೈಭವದ ಜ್ಞಾನಿಗಳಿರ್ತಾರೆ ವಾನಪ್ರಸ್ಥರು. ವಾನಪ್ರಸ್ಥರು ಅಂದರೆ 60 ವರ್ಷ ಆಯುಷ್ಯದಲ್ಲಿ ಕಳೆದ ಬಳಿಕ ಮುಂದಿನ ಆಯುಷ್ಯವನ್ನು ಲೋಕಹಿತಕ್ಕಾಗಿ ಸಮರ್ಪಣೆ ಮಾಡತಕ್ಕಂಥದ್ದು, ತನ್ನ ವಿದ್ಯೆ ನೀತಿ ದಾನ ಮಾಡತಕ್ಕಂಥದ್ದು. ಅಂಥವರನ್ನು ವಾನಪ್ರಸ್ಥರು ಅಂತ ಕರೆದಿದ್ದಾರೆ. 60ರ ಬಳಿಕ ಅವನ ಜೀವನ ಲೋಕ ಸೇವೆಗಾಗಿರಬೇಕು. ಆ ಲೋಕ ಸೇವೆ ಹರಿಯ ಸೇವೆ ಅಂತ ತಿಳ್ಕೊಳ್ಬೇಕು ಅಂತ. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದ ಶಬ್ದಗಳಿಗೆ ನಮ್ಗೆ ಅರ್ಥ ಆಗಿದೆ, ತಪ್ಪು ಮಾಡಿಬಿಟ್ಟು ಅವನಿಗೆ 60 ಆಗಿದೆ, ಇನ್ನು ಮಾತಾಡಬೇಡ, 60ರಲ್ಲಿ ಅರಳು ಮರಳು ಅಂತಾರೆ. ಅದರ ಅರ್ಥ ಏನು ಅಂದರೆ 60ರ ನಂತರ ಮರಳಿ ಅರಳು ಅಂತ ಅರ್ಥ. ಮರಳಿ ಅರಳು, ಅರಳಿ ಬರಳು ಲೋಕ ಸೇವೆಗಾಗಿ. ಅಂಥ ಸೇವೆಗಾಗಿ ಪಾಂಡವರು ವನಕ್ಕೆ ಹೋಗಬೇಕಾಯಿತು. ಶ್ರೀಕೃಷ್ಣ ಪರಮಾತ್ಮ ಅಂಥ ಸಂಸ್ಕಾರ ಕೊಡ್ತಾರೆ. ಯಾರಿಗೆ ಹೆಚ್ಚು ಸಂಸಾರದ ಕಷ್ಟಗಳು ಬರ್ತಾವೆ, ಸಂಸಾರ ಅಂತ ಬರೆದು ಕೆಳಗೆ ಒಂದು ಕಕಾರ ಕೊಟ್ಟರೆ ಸಂಸ್ಕಾರ ಅಂತ ಆಗ್ತದೆ. ಸಂಸ್ಕಾರ ಕೊಡಲೋಸ್ಕರ ಕಷ್ಟಗಳು ಬರ್ತಕ್ಕಂಥದ್ದು. ಅದಕ್ಕೆ ಕನ್ನಡದ ಕವಿ ಹೇಳ್ತಾನಬ್ಬ, ಶಿಲ್ಪಿಯ ಚಾಣದ ಹೊಡೆತವ ಸಹಿಸಿದ ಕಲ್ಲದು ದೇವರ ರೂಪ. ಶಿಲ್ಪಿಯ ಚಾಣದ ಹೊಡೆತವ ಸಹಿಸಿದ ಕಲ್ಲದು ದೇವರ ರೂಪ. ಕಷ್ಟಕ್ಕೆ ಅಂಜಿದ ಕಟ್ಟೆಯ ಕಲ್ಲಿಗೆ ದೇವರ ಪಟ್ಟವು ದೂರಾಯಿತು. ಮುಗಿಲ ಮೋಡಗಳು ಕಂಬನಿ ಸುರಿಸದೆ ಉಪವನ ಕೆಲ್ಲಿಯ ನಗು ಬಂತು. ಮಗು ಅಳ
ಅಲ್ಲದಿದ್ದರೆ ಮಾತೆಯ ಸ್ತನದಲ್ಲಿ ಹಾಲಿನ ಸೆಲೆ ಒಡೆಯುವರೆಂದು ಶಿಲ್ಪಿಯ ಚಾಣದ ಹೊಡೆತವ ಸಹಿಸಿದ ಎಲ್ಲವೂ ದೇವರ ರೂಪ, ದೇವರ ರೂಪ. ಒಂದು ಕಲ್ಲು ದೇವರಾಗಬೇಕಾದ್ರೆ ಶಿಲ್ಪಿಯ ಉಳಿಯ ಏಟನ್ನು ಎಷ್ಟು ತಿಂತದ್ದು ನೋಡಿ. ಹೆಚ್ಚು ಉಳಿಯ ಏಟನ್ನು ತಿಂದಂಥ ಕಲ್ಲು ಗೋಪಾಲಕೃಷ್ಣನ ವಿಗ್ರಹವಾಗಿ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಕುಂಭಾಭಿಷೇಕ. ಸ್ವಲ್ಪ ಕಡಿಮೆ ಏಟು ತಿಂದಂಥ ಕಲ್ಲುಗಳು ಉಂಟು, ಅದನ್ನು ದ್ವಾರಪಾಲಕರು ಹೊತ್ಕೊಂಡು ಹೊರಗೆ ನಿಲ್ಲಿಸ್ತಾರೆ. ಯಾರೋ ದ್ವಾರಪಾಲಕರಿಗೆ ಪೂಜೆ ಮಾಡೋದಿಲ್ಲ, ಹೊರಗೆ ಒಣಗಿದ ಹೂ ತಂದು ತಲೆ ಮೇಲೆ ಬಿಸಾಡಿ ಹೊರಟು ಹೋಗ್ತಾರೆ. ಇನ್ನೂ ಕಡಿಮೆ ಏಟು ತಿಂದ ಕಲ್ಲುಗಳನ್ನು ದೇವಸ್ಥಾನದ ಕಂಬಗಳಾಗಿ ನಿಲ್ಲಿಸ್ತಾರೆ. ಜನರು ಯಾರೂ ಕಂಬಕ್ಕೆ ಪೂಜೆ ಮಾಡೋದಿಲ್ಲ, ಪ್ರಸಾದ ತಿನ್ನೋದು, ಹೋಗುವಾಗ ಕಂಬಕ್ಕೆ ಒರೆಸಿ ಹೋಗೋದು. ಯಾಕಂದರೆ ಅದಕ್ಕೆ ಸಂಸ್ಕಾರವಾಗಿಲ್ಲ, ಅದು ಎಂಜಲು ಸ್ಪರ್ಶವಾಗ್ತದೆ. ಯಾವ ಕಲ್ಲು ಪೆಟ್ಟೆ ತಿಂದಿಲ್ವೋ ಅದನ್ನು ಹೊರಗೆ ಮೆಟ್ಟು ಕಲ್ಲು ಮಾಡಿ ಹಾಕ್ತಾರೆ. ಮೆಟ್ಟು ಕಲ್ಲು ಹೇಳ್ತಾರೆ, ತಮ್ಮ ನಾನು ನಿನ್ನ ಒಟ್ಟಿಗೆ ಬೆಟ್ಟದಲ್ಲಿ ಬಿದ್ದುಕೊಂಡಿದ್ವಲ್ಲ, ಈಗ ನಿನಗೆ ಪಟ್ಟ ಕಟ್ಟಿದ್ದಾರೆ, ನನ್ನ ಮೆಟ್ಟುತ್ತಾ ಇದ್ದಾರೆ ಎಂಬಾಗ ಪಟ್ಟದ ಕಲ್ಲು ಮೆಟ್ಟು ಕಲ್ಲು ಹೇಳ್ತದೆ, ಪಟ್ಟ ಸಿಗಬೇಕಾದ್ರೆ ನಾನು ಪೆಟ್ಟು ಎಷ್ಟು ತಿಂದಿದ್ದೇನೆ. ಕಷ್ಟ ಅಂದರೆ ದೇವರು ಕೊಡತಕ್ಕಂಥ ಸಂಸ್ಕಾರಗಳು. ಅದನ್ನು ದಾಸರು ಹೇಳೋದು, ಕಲ್ಲಾಗಿರಲು ಬೇಕು ಕಠಿಣ ಭವ ತೋರೆಯೋ, ಕಲ್ಲಾಗಿರಲು ಬೇಕು ಕಠಿಣ ಭವ ತೋರೆಯೊಳಗೆ, ಬಿಲ್ಲಾಗಿರಲು ಬೇಕು ಬಲ್ಲವರು. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವೈ. ಪದುಮನಾಭನ ಪಾದ ಭಜನೆ ಸುಖವಯ್ಯ, ಇದು ಭಾಗ್ಯ. ಇಲ್ಲಿ ಭಾಗ್ಯ ಶಬ್ದಕ್ಕೆ ಉಂಡು ಉಟ್ಟು ಇಷ್ಟಿಷ್ಟು ಉಳಿಸಿದ ಅದಕ್ಕೆ ಭಾಗ್ಯ ಅಂತಲ್ಲ, ಅದಲ್ಲ. ದೇವರು ನಮ್ಮ ಭಾಗಕ್ಕೆ ಏನು ಕೊಡ್ತಾನೋ ಅದು ನಮ್ಮ ಭಾಗ್ಯ. ಅದು ಏನೇ ಕೊಡಲಿ, ಮಾಗ್ರಧ ಕಸ್ಸ ಸಿದ್ಧನಂ, ಅವರಿವರ ಸಂಪತ್ತಿಗೆ ಲಾಲಸೆ ಪಡಬೇಡ ಅಂತಾರೆ ಉಪನಿಷತ್ನಲ್ಲಿ. ಅದಕ್ಕೆ ನೋಡಿ ದೃಷ್ಟಾಂತವಾಗಿ ನಮ್ಮ ಹಿರಿಯರು ಹೇಳಿದ್ರು, ಒಬ್ಬನಿಗೆ ಇದ್ದಕ್ಕಿದ್ದಾಗ ಒಂದು ಹೊಟ್ಟೆ ಉರಿ ಶುರು ಆಯ್ತಂತೆ. ಏನು ಮಾಡಿದರೂ ಉರಿ ಕಡಿಮೆ ಆಗೋದಿಲ್ಲ. ಡಾಕ್ಟ್ರ್ ಹತ್ರ ಬಂದ, ಡಾಕ್ಟ್ರೇ ಹೊಟ್ಟೆ ತುಂಬ ಉಂಡ ಮೇಲೆ ಹೊಟ್ಟೆ ಉರಿಯುತ್ತಾ ಇದೆ, ತಂಪು ಪಾನೀಯ ಕುಡಿದ್ರೂ ಹೊಟ್ಟೆ ಉರಿಯುತ್ತದೆ, ಏನಂತಂಗೆ ತಿಳಿಯೋದಿಲ್ಲ. ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿದರು, ಅಂಥ ಏನು ರೋಗ ರುಜಿನಗಳು ಕಾಣಿಸ್ತಾ ಇಲ್ಲ. 10 ಮಾತ್ರೆ ಕೊಡ್ತೇನೆ ನಿನಗೆ, ದಿವಸಕ್ಕೆ 2 ತಗೊಂಡು 5 ದಿವಸ ಬಿಟ್ಟು ಬಾ. 5 ದಿವಸ ಬಿಟ್ಟು ಬಂದ, ಈಗ ಹೇಗಿದೆಯಪ್ಪ ಹೊಟ್ಟೆ ಉರಿ? ಮೊದಲಿಗಿಂತ ಹೆಚ್ಚಾಗಿದೆ ಡಾಕ್ಟ್ರೇ. ಡಾಕ್ಟ್ರಿಗೆ ಗೊತ್ತಾಯಿತು ರೋಗ ಮೂಲ ಬೇರೆ ಇದೆ ಅಂತ. ನಿನ್ನ ಮನೆ ಪಕ್ಕದಲ್ಲಿ ಯಾರಾದರೂ ಮನೆ ಕಟ್ಟಿಸ್ತಾರೋ ಅಂತ ಕೇಳಿದ್ರು. ಹೌದು, 3 ಮಾಡಿ ಮನೆ, ಅದೇ ಊರಿ ನನಗೆ ಔಷಧ ಇಲ್ಲ, ಹೋಗಿ ತೊಲಗಾಚೆ ಗಂಧ ಏಕಪ್ರಕಾರ. ಈ ಮತ್ಸರಾದಿ ದುರ್ಗುಣಗಳು ಹೋಗುವುದು ಯಾತರಿಂದ ಅಂದರೆ ಭಗವದ್ ಅನುಗ್ರಹವಾದ ಭಾಗ್ಯ. ಅಂದರೆ ನೀನು ನನ್ನ ಭಾಗಕ್ಕೆ ಏನು ಕೊಟ್ಟಿದ್ಯೋ ಅದು ಭಾಗ್ಯ. ನಿತ್ಯ ಮೃಷ್ಟಾನ್ನವಿರಲಿ, ಅಂಬಲಿ ಇರಲಿ, ನೀ ಕೊಟ್ಟದ್ದು ಅಂತ ಪಾಂಡವರು ಹೀಗೆ ತಿಳಿದು ವನವಾಸದಂಥ ದೀಕ್ಷೆ ಕೈಕೊಂಡಿದ್ದಾರೆ. ದ್ಯೂತ ಒಂದು ನೆಪವಾಯಿತು, ಅವರಿಗೆ ಸಂಸ್ಕಾರ ಕೊಡೋದು ಪರಮಾತ್ಮ ವನಕ್ಕೆ ಕಳುಹು ಕೊಡ್ತಾ ಇದ್ದಾನೆ. ಅಲ್ಲಿ ವಾನಪ್ರಸ್ಥರ ಮಧ್ಯದಲ್ಲಿ, ಋಷಿಮುನಿಗಳ ಮಧ್ಯದಲ್ಲಿ ಪರಮಾತ್ಮನ ಚಿಂತನ ಮಂಥನಗಳು ಪಾಂಡವರು ಮಾಡ್ತಾ 12 ವರ್ಷ ವನವಾಸ ಕಳೆದು 1 ವರ್ಷ ಅಜ್ಞಾತವಾಗಿರಬೇಕಾಗಿದೆ. ಅವರ ಗುರುತು ಹತ್ತಿದರೆ ಮತ್ತೆ ಕಾಡಿಗೆ ಕಳಿಸ್ತಾರೆ. ಅದಕ್ಕೋಸ್ಕರ ವಿರಾಟ ನಗರಿಯಲ್ಲಿ 1 ವರ್ಷವನ್ನು ಕಳೆದಿದ್ದಾರೆ. ಕುಮಾರವ್ಯಾಸ ಮಹಾಕವಿ ವರ್ಣನೆ ಮಾಡ್ತಾನೆ, ಆದುದಭಿಮನ್ಯುವಿನ ಮದುವೆ ದಯಾಂಬುದಿ ಕೃಷ್ಣರಾಯನ ಪಾದ ದರುಶನದಿಂದ ಇಮ್ಮಡಿಸಿತ್ತು ನಮ್ಮುದಯ. ಮೆದಿನಿಯ ನಾವು ಒತ್ತೆ ಇಟ್ಟರು ಕಾದುಕೊಂಡೆವು ಸತ್ಯವನು, ಬಳಿಕಾದ ಹದನವ ಕೇಳೆಂದ ಭೂಪನರಯಣಗೆ. ಸೂಚನಾ ಸಂಧಿಯಲ್ಲಿ ಗದುಗಿನ ನಾರಾಯಣಪ್ಪನವರು ಕುಮಾರವ್ಯಾಸ ಭಾರತದಲ್ಲಿ ಹೇಳ್ತಾ ಇದ್ದಾರೆ, ನಾವು ರಾಜ್ಯ ಕಳ್ಕೊಂಡವು, ಕಾಡಿಗೆ ಹೋದವು, ವನದಲ್ಲಿ ನಾನಾ ಕಷ್ಟ ನಿಷ್ಠರು ಉಂಟಾಯಿತು, ಆದರೆ ಇವೆಲ್ಲ ಭಗವಂತನ ಇಚ್ಛೆ, ಅನುಕೂಲವಾಯಿತು. ನಾವಿಷ್ಟೆಲ್ಲ ಕಷ್ಟಪಟ್ಟರೂ ಕೂಡ
ಮೇದಿನಿಯನ ಒತ್ತೆ ಇಟ್ಟರು ಕಾದುಕೊಂಡೆವು ಸತ್ಯವನು. ಧರ್ಮರಾಜಾದಿಗಳು ಪಾಂಡವರು ಸತ್ಯವಂತರು ಎಂಬ ಕೀರ್ತಿ ನಮಗೆ ಉಳಿದಿದೆ. ಲೌಕಿಕ ಸಂಪತ್ತು ಚಂಚಲತೆಯ ಮಿಂಚು ಗೊಂಚಲನಂತೆ ಕೊಂಚಕಾಲ ಕಾಣಿಸಿ ವಂಚಿಸಲ್ಪಡತಕ್ಕಂಥದ್ದು. ಅದು ಹೋದರೆ ಹೋಗಲಿ, ನಾವು ಸತ್ಯವಂತರು ಎಂಬ ಕೀರ್ತಿ ನಮಗೆ ಉಳಿದಿದೆ ನೋಡಿ. ಅಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ ಅದು. ಎಂಥ ಕಷ್ಟ ದುಃಖಗಳು ಬರಲಿ ಸುಳ್ಳಾಡ್ತಕ್ಕಂಥವು, ಸತ್ಯವನ್ನೇ ತನ್ನ ವ್ರತವಾಗಿ ಕೈಕೊಂಡಿರತಕ್ಕಂಥವು. ಅಂಥ ನಿಷ್ಠೆ, ಆ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದೇವೆ ನಾವು. ಶಾಲೆಯಲ್ಲಿ ಮೇಷ್ಟ್ರೊಬ್ಬ ಹುಡುಗನ ಕೇಳಿದರು, ನಿಂಗೇನು ಕೆಟ್ಟ ಅಭ್ಯಾಸ ಉಂಟೋ? ಬಿಡಿ ಗಿಡಿ ಸತ್ಯ? ಇಲ್ಲ ಸರ್. ಸತ್ಯ ಹೇಳೋ. ಅವ್ರಿವ್ರ ಪೆನ್ ಕದೀತೀಯ? ಇಲ್ಲ ಸರ್. ಅವ್ರಿಗೆ ಉಳಿದುಕೊಂಡು ಕದ್ದು ಬರೀತೀಯ? ಇಲ್ಲ ಸರ್. ಇನ್ನೇನು ನಿಂಗೆ ಕೆಟ್ಟ ಅಭ್ಯಾಸ ಉಂಟು ಹೇಳು? ಒಂದೇ ಒಂದು ಸರ್. ಏನು? ಸುಳ್ಳು ಹೇಳೋದು. ಇಷ್ಟೊತ್ತು ಹೇಳಿದಲ್ಲ ಸುಳ್ಳು. ಕಾದುಕೊಂಡೆವು ಸತ್ಯವನು, ಕಾವ್ಯದ ಮೌಲ್ಯ ನೋಡಿ. ಇಂಥ ಕಷ್ಟನಿಷ್ಠರು ಇದ್ರೂ ಕೂಡ ನಾವು ಸತ್ಯವನ್ನು ಕಾದುಕೊಂಡಿದ್ದೇವೆ ಅಂದಾಗ ಅಭಿಮನ್ಯುವಿನ ವಿವಾಹ ನಿಶ್ಚಯವಾಗ್ತದೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗ್ತದೆ. ಪರಮಾತ್ಮನ ಮಂಗಳ ರೂಪವನ್ನು ಕಾಣುತ್ತಾ ಪಾಂಡವರಿಗೆ ಪಾದಕ್ಕೆ ಎರಗುತ್ತಾರೆ. ಕೃಷ್ಣ, ನೀನು ನಮಗೆ ಒದಗಿದ್ದೀಯಪ್ಪ, ಕಷ್ಟನಿಷ್ಠಗಳ ಭಯ ನಮಗಿಲ್ಲ ಅಂತ ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ದೇವಕಿ ನಂದನ ನಂದನ ರೂಪ ಚಂದಪಲಾಚನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಸುಂದರಸುತಾವಕ ನಂದಕ ಹಸ್ತ ಚಂದನ ಚರ್ಚಿತ ಸುಂದರ ಇಂದಿವರೋದರ ದಲನಯನ ಮಂದಾರ ಧಾರ ಗೋವಿಂದ ವಂದೇ ಮತ್ಸ್ಯಕ ರೂಪಲ ಯೋಧ ವಿಹಾರಿ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರ ಧಾರಿ ಲೋಕ ವಿಧಾರಕ ದೇವವರೇಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ದೇವರ ಸಿಂಹ ಹಿರಣ್ಯಕ ಶತ್ರು ಸರ್ವ ಭಯಾಂತಕ ದೈವತ ಬಂಧು ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣ ಭೂತ ರಾಮ ಪ್ರಭೂತು ಸೂಚಿತ ದೀಪ್ತೆ ಛತ್ರ ಕುಲಾಂತಕ ಶಂಭುವರೇಣ್ಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಭಗವಾನ್ ಕೃಷ್ಣನನ್ನು ಕರೆದು ಸ್ವಾಗತಿಸಿ ಅವನ ಅನುಗ್ರಹದಿಂದ ಶುಭ ಕಾರ್ಯ ಅಭಿಮನ್ಯುವಿಗೆ ನಡೆದಿದೆ. ಧರ್ಮರಾಜ ದೊಡ್ಡ ಸಭೆ ಸೇರಿಸಿ ಕೃಷ್ಣನಿಗೆ ಕೈ ಮುಗಿಯುತ್ತಾ ಇದ್ದಾನೆ. ಹೇ ಪ್ರಭೋ, ನಿನ್ನ ಅನುಗ್ರಹದಿಂದ ನಾವು ಸತ್ಯವಂತರು ಕೀರ್ತಿ ಉಳಿದಿದೆ. ರಾಜ್ಯ ಬೊಕ್ಕಸ ಭಂಡಾರ ಬರಲಿ ಹೋಗಲಿ, ನಮ್ಮ ಕೀರ್ತಿಗೇನು ಕೊರತೆಯಾಗಲಿಲ್ಲ. ನಾನು ಒಂದೇ ಒಂದು ಪ್ರಾರ್ಥನೆ ಮಾಡ್ತೇನೆ, ನಮಗೋಸ್ಕರ ನೀನು ಹಸ್ತನಾವತಿಗೆ ಕೌರವನ ಬಳಿಗಾಗಿ ಹೋಗಿ ನಿವೇದನೆ ಮಾಡಿಕೊಳ್ಬೇಕು. ನಮಗೋಸ್ಕರವಾಗಿ ನನಗೆ ರಾಜನಾಗಬೇಕು ಎಂಬ ಆಸೆ ಕಿಂಚಿತ್ತಿಲ್ಲ ಅಂತ. ದೊರೆತನ ಸುಡಲೆನ್ನು ಬಡತನ ಎನಗತ್ತು ದೊರೆತನ ಸುಡಲಿ ಆ ದೊರೆತನ ಸುಡಲಿನು ಬಡತನ ಎನಗತ್ತು ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕೋ ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕೋ ದೊರೆತನ ಸುಡಲಿನು ಬಡತನ ಎನಗು ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕೋ. ನನಗೆ ಶತ್ರುಗಳು ಯಾರೂ ಇಲ್ಲ, ಕೌರವ ಸುಖಿ ಅಂತ ಕೇಳಿದ್ರೆ ನನಗೆ ಸಂತೋಷ. ಇತರರು ಯಾವ ಸುಖದಲ್ಲಿ ತಾನು ಸುಖ ಪಡುವುದು ಸಜ್ಜನರ ಲಕ್ಷಣ. ಆದರೆ ಕೃಷ್ಣ, ನಮಗೋಸ್ಕರವಾಗಿ ನೀನು ಹಸ್ತನಾವತಿಗೆ ಹೋಗಿ ರಾಜ್ಯಾರ್ಧವನ್ನು ಕೊಡಲಿಕ್ಕೆ ಒಪ್ಪದಿದ್ದರೆ 5 ಗ್ರಾಮಗಳು ಕೊಡಲಿ ಸಾಕು. ಅದನ್ನು ಕೊಡೋದಿಲ್ಲ ಅಂದರೆ 2 ಗ್ರಾಮಗಳು ಕೊಡಲಿ, ಇಲ್ಲ 1 ಗ್ರಾಮ ಕೊಡಲಿ ಸಾಕು. ಅದು ಆತ ತಿರಸ್ಕಾರ ಮಾಡಿದರೆ, ಕೃಷ್ಣ ಹಿಂದಕ್ಕೆ ಬಂದುಬಿಡು, ನಮ್ಮ ಶೇಷಾಯುಷ್ಯವನ್ನು ನಿನ್ನ ಸೇವೆಯಲ್ಲಿ ಕಳೆಯುತ್ತೇವೆ ಎಂಬಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನೊಬ್ಬನ ಅಭಿಪ್ರಾಯ ಅಲ್ಲ, ನಿಮ್ಮ ದಾಯಾದಿಗಳ ಕಲಹದಲ್ಲಿ ನೊಂದವರು ಯಾರು? ನನಗೆ ತಂಗಿಯಾಗಬೇಕಾದ ಪಾಂಚಾಲಿ, ಅವಳ ಅಭಿಪ್ರಾಯ ಕೇಳಬೇಕು. ದೊಡ್ಡ ನಿರ್ಣಯ ಕೈಗೊಳ್ಳುವಾಗ ನೀವೇ ಮಾಡೋದಲ್ಲ, ಆ ಪಾಂಚಾಲಿಯನ್ನು ಸಭೆ ಕರೆಸಿ ಅಂತ. ಹರಹಿದ ಕೂದಲಿನ ಒರಟಾದಂತಹ ವಸನವನ್ನುಟ್ಟಂತಹ ಕಣ್ಣೀರು ಸಂಪೂರ್ಣವಾಗಿ ಕಪೋಲವನ್ನು ಚುಂಬಿಸಿ ವಕ್ಷವನ್ನು ತೋಯಿಸಿ ನಾಭಿಯಲ್ಲಿ ಕಣ್ಣೀರು ಬರ ಸರೋವರವೇ ಆಗಿದೆ. ಆ ಪಾಂಚಾಲಿ ದುಃಖದ ಪರ್ವತವೇ ನಡ್ಕೊಂಡು ಬಂದಾಗ ಬರ್ತಾನೆ. ಜ್ವಾಲಾಮುಖಿ ಅಂತ ಅವಳ ಮುಖ ಲಾವಾರಸದಂತೆ ಕಣ್ಣೀರಿಳಿಯುತ್ತಾ ಇದ್ದೆ. ಬಂದವಳೇ ಶ್ರೀಕೃಷ್ಣನ ಪಾದವನ್ನು
ತನ್ನ ತಲೆಯ ಕೂದಲಿಂದ ಝಾಡಿಸಿ, ಹೇ ಕೇಶವ, ಕೇಶವ ಕೇಶವ ನೋಡು, ಕೇಶವ ಕೇಶವ ನೋಡು, ಪಾಶವಾಗಿಸು ಹರಿಯ ಕೆಂಡ, ಪಾಶವಾಗಿಸು ಹರಿಯ ಕೆಂಡ, ಕೇಶವ ಕೇಶವ ನೋಡು, ವೀರಾಧೀರ ಶೂರರೈವರ ಭಾರ್ಯ ನಾನಾದರೂ ಸಾರ್ಥಕವೇ, ಭಾರ್ಯ ನಾನಾದರೂ ಸಾರ್ಥಕವೇನೆ, ದಾರಿ ತೋರಿ ಪೊರೆಯೋ ಮುರಹರ, ದಾರಿ ತೋರಿ ಪೊರೆಯೋ ಮುರಹರ, ಕೇಶವ ಕೇಶವ ನೋಡು, ಕೇಶವ ನೋಡು, ಕೇಶವ ನೋಡು. ಪಾಪಿ ದುಶ್ಯಾಸನನ ಕೈಯಿಂದ ಹರಿಸಲ್ಪಟ್ಟ ಕೂದಲನ್ನು ನೋಡು. ಇಂಥ ದೂರದಲ್ಲಿ ಸಂಧಾನವೇ ಎಂದಾಗ ತಂಗಿಯನ್ನು ಕೈ ಹಿಡಿದೆತ್ತು ಪಾಂಚಾಲಿ, ವಸುದೇವ ದೇವಕಿಯ ರಾಣೆ, ಚಿಂತೆ ಮಾಡಬೇಡ, ವಸುದೇವ ದೇವಕಿಯ ರಾಣೆ, ನಿನ್ನ ತುರುಬ ಕಟ್ಟಿಸುವೆನಮ್ಮ, ವಸುದೇವ ದೇವಕಿ ರಾಣೆ, ನಮ್ಮ ತಂದೆ ತಾಯಿ ಆಣೆ ಇಟ್ಟು ಹೇಳ್ತೇನೆ, ನಿನ್ನ ತುರುಬು ಕಟ್ಟಿಸ್ತೇನೆ. ಆದರೆ ಭೀಮನನ್ನು ಕೇಳು, ಸಂಧಾನಕ್ಕೆ ಸಿದ್ಧ ಇದ್ದಾನ ಕೇಳು. ಭೀಮಸೇನ ಬಳಿಗಾಗಿ ಬಂದು ಪಾಂಚಾಲಿ ಕೈ ಮುಗಿದು ಕೇಳ್ತಾರೆ, ಭೀಮ ಯಾಕೆ ಸುಮ್ಮನಿದ್ದಿ? ಅಂದು ಪ್ರತಿಜ್ಞೆ ಮಾಡಿದೆಯಲ್ಲ, ನನಗೆ ಅವಮಾನ ಆಗುವಾಗ ಪ್ರತಿಜ್ಞೆ ಮಾಡಿದ್ದಿ, ಅದನ್ನು ಸಲ್ಲಿಸಬೇಡವೇ? ಅವಕಾಶ ನನಗೆ ಬಂದಿಲ್ವೇ? ಆಗ ನೀ ಮಾಡಿದ ಪ್ರತಿಜ್ಞೆ ಜ್ಞಾಪಕ ಮಾಡ್ಕೊ. ಆಗಲಿ ಹಾಗಾಗಲಿ, ನಾಗ ಗಮನ ಕೂಗಿ ಬೆಳೆದಂತಾಗಲಿ, ಹಾಗಾಗಲಿ, ಇಂದ್ರಾದಿ ದಿಕ್ಪಾಲ ವೃಂದವೆಲ್ಲ ಬಂದು ನಿಲ್ಲಲಿ ಸಭೆಯಲಿ, ಇಂದು ಮುಖಿಯಳ ನಿಂದಗೈದ ಮಧಾಂತನ ಗದೆಯಿಂದಲಿ, ಎಂದಾದರೂ ಕೊಂದಿರಿಸುವ 1 ನಿಮಿಷದಲ್ಲಿ ಒಂದುಳಿಸದ 101 ಬಂದುದು ಬರಲಿ, ಸರಲಿ ಆಗಲಿ ಹಾಗಾಗಲಿ, ಗಮನ ಕೂಗಿ ಬೆಳೆದಾಗಲಿ, ಇಂದ್ರಾದಿ ದಿಕ್ಪಾಲ ವೃಂದವೆಲ್ಲ ಬಂದು ನಿಲ್ಲಲಿ ಸಭೆಯಲಿ, ಇಂದು ಮುಖಿಯಳ ನಿಂದೆಗೈದ ಮಧಾಂತನ ಗದೆಯಿಂದಲಿ, ಎಂದಾದರೂ ಕೊಂದಿರಿಸುವ 1 ನಿಮಿಷದಲ್ಲಿ ಒಂದುಳಿಸದ 101 ಬಂದು ಬರಲಿ, ಸರಲಿ ಆಗಲಿ ಹಾಗಾಗಲಿ ಹಾಗಾಗಲಿ. ಪ್ರತಿಜ್ಞೆ ಮಾಡಿದ್ಯಲ್ಲ, ಈಗ ಸಂಧಾನಕ್ಕೆ ಒಪ್ಪುತ್ತೆ ಅನ್ನುವಾಗ ಭೀಮಸೇನ ನಗುತ್ತಾ ಇದ್ದಾನೆ. ನಮ್ಮಣ್ಣ ಧರ್ಮರಾಜ ಹೇಳ್ತಾನೆ, ನಿಮ್ಮಣ್ಣ ಕೃಷ್ಣ ಹೋಗ್ತಾ, ನನ್ನನ್ನೇ ಹಾಕಿದ್ರೆ ಮಧ್ಯೆ ಎಳೆಯುತ್ತಾ ಇತ್ತು, ನನ್ನ ಕೈಯಿಂದ ಏನಾಗ್ತದೆ? ನಿನ್ನ ಅಣ್ಣನ ಕೇಳು ಶ್ರೀಕೃಷ್ಣನ, ನನ್ನ ಕೇಳಬೇಡ, ನಮಗಂಥ ಅಧಿಕಾರಗಳಿಲ್ಲ. ಆಗಂತಾಳೆ, ನೀ ಮಾಡಿದಂಥ ಪ್ರತಿಜ್ಞೆ ಆ ಕುಲವನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿದ್ಯಲ್ಲ. ಅಲ್ಲಿ ನೋಡಿ, ಕವಿ ಬಳಸುವ ಪದಗಳು ವ್ಯವಹಾರ ಜನರಿಗೆ ಅರ್ಥ ಆಗಬೇಕು ಅಂತ. ಅಣ್ಣನವರಿಗೆ ನೀತಿಯಾದರೆ, ನಿನ್ನ ಮನ ಕೊಪ್ಪಿದರೆ, ಕೌರವ ನಿನ್ನು ಭೂತಳವನಿತ್ತರೆ, ಎನಗಿನ್ನಿಲ್ಲದು ಗುಣ. ಅಲ್ಲಿ ಆದರೆ ಶಬ್ದ ಬರ್ತದೆ ನೋಡಿ, ನಮ್ಮಲ್ಲಿ ಆದರೆ ಶಬ್ದ ಬಂದ್ರೆ ಆ ಕೆಲಸ ಆಗೋದಿಲ್ಲ ಅಂತ ಅರ್ಥ. ಅಣ್ಣನವರಿಗೆ ನೀತಿಯಾದರೆ, ನಿನ್ನ ಮನ ಕೊಪ್ಪಿದರೆ, ಕೌರವ ನಿನ್ನು ಭೂತಳವನಿತ್ತರೆ. ಆ ಸಂದೇಹ ಮಾತಾಡ್ತಾ, ಅದು ಜನಪದ ಭಾಷೆಯಿಂದ ಆರಿಸಿಕೊಂಡದ್ದು ಕವಿ. ಈಗಲೂ ನಮ್ಮಲ್ಲಿ ಹಾಗೆ ಹೆಣ್ಣು ಕೊಡುವಾಗ ಕೇಳ್ತಾ ಇದ್ದಾರೆ, ನಿಮ್ಮನೆ ಪಕ್ಕದಲ್ಲಿದೆ ಅಂತ ಗಂಡು ಹೆಣ್ಣು ಕೊಡಬೇಕು ಅಂತ ಮಾಡಿದ್ದೀವಿ, ಹಾಗೆ ಕೊಡ್ಬೋದಪ್ಪ, ಒಳ್ಳೆ ಹುಡುಗ, ಆದರೆ ಏನು ಸ್ವಂತ ಬುದ್ಧಿ ಇಲ್ಲ, ಇನ್ನೊಬ್ಬ ಹೇಳಿದ್ರೆ ಕೇಳೋದಿಲ್ಲ ಅಷ್ಟೇ, ಕೊಟ್ಟರೆ ಕೊಡು ಅಂತ ಅರ್ಥ. ಆ ಕೆಲಸ ಆಗೋದಿಲ್ಲ. ನಿನ್ನ ಮನ ಕೊಪ್ಪಿದರೆ, ಕೃಷ್ಣ ಕೇಳ್ತಾನೆ, ನೀನೇ ಆ ದುಷ್ಟ ಸಂಹಾರಕ್ಕೆ ಅವತಾರ ಮಾಡಿದವ, ನೀನು ಒಪ್ತಾ ಇದ್ದೇನೆ ಅಂದಾಗ, ಇಲ್ಲ ಇಲ್ಲ, ಧರ್ಮರಾಜ ಹೇಳ್ತಾನೆ, 5 ಗ್ರಾಮ ಕೊಡಲಿ, 1 ಗ್ರಾಮ ಕೊಡಲಿ, ಏನು ಕೊಡದಿದ್ರು ಹಿಂದಕ್ಕೆ ಬಾ ಅಂತ ಹೇಳಿದ್ದಾನೆ. ಪಾಂಚಾಲಿ ಏನು ಪ್ರತಿಜ್ಞೆ ಮಾಡಿದ್ದಾಳೆ,
ಅವಳಿಗೋಸ್ಕರ ನಾನು ಭರವಸೆ ತುಂಬಿದ್ದೇನೆ, ಬರುತ್ತೇನೆ ಎಂಬುದಾಗಿ ಭಗವಂತ ಎಲ್ಲಿಯೂ ತಳುವದೆ ಮೈತ್ರಾಮ ಮಂಗಲ ಮುಹೂರ್ತ ಬರ್ತಾ ಇದೆಯಂತೆ. ಆಗಲೇ ಹೊರಡ್ತಾನೆ. ಹೇಗೆ ಹೊರಟ? ಕೊಳಲ ಕೈಯ ಕೃಷ್ಣನಾಗಿ ಹೊರಟಿಲ್ಲ, ಈಗ ಮಹಾಯೋಧನಾಗಿ ಹೊರಟಿದ್ದಾನೆ. ಕವಚವನ ವಚಿದನ ಕರುಣಾಳು, ಕವಚವನ ವಚಿದನ ಕರುಣಾಳು, ಭಕ್ತಿ ಸಾಯುಧಗಳ ಬಿಲ್ಲಾಳು, ಭಕ್ತಿ ಸಾಯುಧಗಳ ಬಿಲ್ಲಾಳು, ನಂದಕಿ ನಾಮಕ ಖಡ್ಗ ಕರದೊಳು, ಶಾರ್ಗಧನು ಮುತ್ತ ಶೋಭಿಸುತ್ತಿನಲು, ಕವಚವನ ವಚಿದನ ಕರುಣಾಳು, ಭಕ್ತಿ ಸಾಯುಧಗಳ ಬಿಲ್ಲಾಳು, ನಂದಕಿ ನಾಮಕ ಖಡ್ಗ, ಶಾರಂಗನಾಮಕ ಧನಸ್ಸು, ಕವಚವನ್ನು ನವಚಿಕೊಂಡಿದ್ದಾನೆ. ವಿರೋಚಿತವಾಗಿರತಕ್ಕಂಥ ರೀತಿಯಲ್ಲಿ ಮೈತ್ರ ಮಂಗಳ ಮುಹೂರ್ತ ಬರತಕ್ಕಂಥ ಕಾಲ ದಾರುಕ ರಥತನ್ನು ನಿಲ್ಲಿಸಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಬ್ರಾಹ್ಮಣೋತ್ತಮರಿಗೆ ವಂದಿಸಿ ಧರ್ಮರಾಜಾದಿಗಳಿಗೆ ಸಮಾಧಾನಗೊಳಿಸಿ ಆ ಮೈತ್ರ ಮಂಗಳ ಮುಹೂರ್ತದ ರಥವನ್ನು ನೇರಿದ್ದಾನೆ. ಅತ್ತಿತ್ತ ನೋಡ್ತಾ ಇದ್ದಾನೆ. ದೇವತೆಗಳು ಆಕಾಶದಿಂದ ಉಭೇ ಅಂತ ಕೊಂಡಾಡ್ತಾ ಇರುವಾಗ ಪರಮಾತ್ಮ ಹೊರಟಿದ್ದಾನೆ ಕರ್ತವ್ಯಕ್ಕೆ. ಕುರುಭುಂ ಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಂ ಹೃದಯ ಸತತಂ, ಹರಿದೇವ ಗುರು ಹರಿದೇವ ಗುರು ಹರಿದೇವ ಜಗತ್ ಚಂದ್ರಮಾರ್ಥಗತಿ ತತೋವಸ್ಯ ಪರಂ ಜಗತಿದ್ಯತಮಂ ಪರಮಾತ್ಪರತಃ ಪುರುಷೋತ್ತಮತಃ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರುಮಾನ ಸಮೀಶಪದೇ ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಷ್ಠಿತ ಬಾಹುಯುಗಂ ಹರಹೇ ಪರಮಃ ನರಹೇ ಪರಮೋ ಸದು ಸರ್ವಚಿದಾತ್ಮಗಣಾತ್ ದೇವಕಿ ನಂದನ ನಂದ ಕುಮಾರ ವೃಂದವನಾಂಚನ ಗೋಕುಲ ಚಂದ್ರ ಗಂಧ ಫಲಾಚನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾವಕ ನಂದಕ ಹಸ್ತ ಚಂದನ ಚಂದ್ರ ಸುಂದರಿನಾಥ ಎಂದೀವರೋದನ ಧರಣಯನ ಅತಿ ವೇಗದಿಂದ ಧಾವಿಸ್ತಾ ಇದ್ದಾನೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ್ರಾವತಿಯಲ್ಲಿಳಿದು ಯಮುನಾ ತಡಕ್ಕಾಗಿ ಬರುವಾಗ ಋಷಿ ಮುನಿಗಳು ಜ್ಞಾನಿಗಳು ಸ್ವಾಗತಕ್ಕೆ ಸಿದ್ಧವಾಗಿದ್ದಾರೆ. ಕೃಷ್ಣ ಬರುವುದನ್ನು ಜ್ಞಾನ ಮೂಲಕ ತಿಳಿದವರು, ಆಮಂತ್ರಣ ಪಡೆದು ಬಂದವರು ಸಹಸ್ರ ಸಂಖ್ಯೆಯಲ್ಲಿ ಸನಕ ಕಶ್ಯಪ ಜಹುನು ಜಮದಗ್ನಿ ಭೃಗುಸ ನಂದನ ಕುತ್ಸ ವತ್ಸ ಶುಕನತ್ರಿ ವಾಲ್ಮೀಕಿ ಜೈಮಿನಿ ಭರದ್ವಾಜ ರೋಮಜ ಭಗೀರಥ ಉಷಾವರ್ತನಾರದ ಮರೀಚಿ ಮನುಮತಂಗ ಗರ್ಗ ಗೌತಮ ಸನಾತನ ನಗರ್ಚ ದಧೀಚಿ ಪೌಲಸ್ಯ ಮಾಂಡವ್ಯ ಮುನಿ ಮುಖ್ಯನ ಎಲ್ಲ ಋಷಿ ಮುನಿಗಳು ಪರಮಾತ್ಮನ ನೋಡ್ಲಿಕ್ಕಾಗಿ ಬಂದಿದ್ದಾರೆ. ನಸುನಗುತ್ತಾ ಭಗವಂತನು ನದಿ ತೀರಕ್ಕಿಳಿದ. ಆ ನದಿ ತೀರದಲ್ಲಿ ಫಲಂ ಬಿಡುವ ಜಂಬು ಜಂಬೀರ ಪನಸ ಪಾಟಲಿ ಪೂಗ ಪುನ್ನಾಗ ಕದಲಿ ಕಂಕಲ್ಲಿ ನಾರಿಂಗ ನಾರೀಕೇಳ ಕಪಿತ್ತ ಅಶ್ವತ್ಥ ಮುಖಪಾದ ಪಂಗಳು ಕುಸುಮ ಪರಿಮಳವನ್ನು ದಸದಸಿಗೆ ಪಸರಿಸುವ ಪಾದರಿ ಪಾರಜಾತ ಚಂಪಕ ಮೊದಲಾದಂಥ ಪುಷ್ಪಗಳು ಎಲ್ಲರ ಬಂಡನುಂಡು ಮಿಂಡದ್ದು ಮಂಡಳಿಪ ಬಂಡುಳುಗಳ ತಂಡಗಳು ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿ ನುಗ್ಗಡಿಸುವ ಕಪೋತಂಗಳು ಕಮನೀವ ಕಂಗುಳಿಪ ಕಾಸಾರಗಳು ಅಂಥ ವೈಭವೋಪೇತವಾದಂಥ ಕಾಲದಲ್ಲಿ ಪರಮಾತ್ಮ ನಂದನಂದನ ಯಮುನಾ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡ್ತಾ ಕೂತಿದ್ದಾನೆ ಎಂದಿದ್ದಾರೆ. ಋಷಿ ಮುನಿಗಳೆಲ್ಲ ನೋಡ್ತಾ ಇದ್ದಾರೆ. ಅಂತಹ ಪ್ರಭು ಅಲ್ಲಿಂದ ನೇರವಾಗಿ ತಾನು ಹೊರಟ ಎಲ್ಲಿಗೆ? ತನಗೆ ಬೇಕಾದವರಿಗೆ ದರ್ಶನ ಕೊಡಲು. ಭೀಷ್ಮರಿದ್ದರಲ್ಲ, ದ್ರೋಣರು ಇದ್ದಾರಲ್ಲ, ನೇರವಾಗಿ ದಾಸೀಪುತ್ರನಾದ ಕನಿಷ್ಠ ಕೊಲ್ ಜನಿಸಿದ ವಿದುರನ ಬಡಗೂಡಿಸ್ಲಿಕ್ಕೆ ಬರ್ತಾನೆ. ಸಂತ ಸೂರದಾಸ್ ವರ್ಣನೆ ಮಾಡುತ್ತಾರೆ. ಹರಿ ತುಮ विदुर घर जाए, हरि तुम विदुर घर जाए, हरि तुम विदुर घर जाए, बड़े बड़े मंदिर कौन काम के, बड़े बड़े मंदिर कौन काम के, भावे अंतर नहीं पावे विदुर
शबरी के बेर सुदाम जी को चावल शबरी के बेर सुदाम जी को चावल रुचि रुचि भोग लगाए लगाए विदुर घर जाए हरि तुम विदुर घर जाए सूरदास प्रभु तुम्हारी दरस के सूरदास प्रभु तुम्हारी दरस के कायक देर लगाए लगाए विदुर घर जाए हरि तुम विदुर घर जाए घर जाए घर जाए ನೇರವಾಗಿ ಭೀಷ್ಮ ದ್ರೋಣಾದಿಗಳು ಹೋಗಲಿಲ್ಲ. ದಾಸೀಪುತ್ರನಾದ ವಿದುರನ ಯಾವ ಗುಡಿಸಲಿಗೆ ಬರುವಾಗ ಪಾರಾಶವಿಯೊಂದೊಡಗೆ ನೋಡ್ತಾ ಇದ್ದಾನೆ. ಅಲ್ಲಿ ಭಗವಂತ ರಥದಿಂದ ಕೆಳಗಿಳುವುದನ್ನು ಕುಮಾರವ್ಯಾಸ ವರ್ಣನೆ ಮಾಡ್ತಾರೆ. ಸುರಗಿರಿಯ ತುದಿಯಿಂದ ಆ ಸುರಗಿರಿಯ ತುದಿಯಿಂದ ಧರಗಿಳಿವ ಮರಿ ಮುಗಿಲೋ ಸುರಗಿರಿಯ ತುದಿಯಿಂದ ಧರೆಗಿಳಿವ ಮರಿ ಮುಗಿಲೋ ಪರಮಾತ್ಮ ಮೇರು ಪರ್ವತ ಶಿಖರದಿಂದ ಕೆಳಗಿಳಿಯತಕ್ಕಂಥ ಒಂದು ಕಪ್ಪು ಮೋಡದಂತೆ ಕಣ್ಣಂತೆ. ನಮ್ಮ ದೇವರುಗಳೆಲ್ಲ ಕಪ್ಪು ನೀಲವರ್ಣ ಆದರೆ ಬಹಳ ಚಂದ ಅಂದಿದ್ದಾರೆ. ಕಪ್ಪನ್ನು ಚಂದ ಆದರೆ ನಾವು ಒಪ್ಪೋದಿಲ್ವಲ್ಲ, ಬೆಳ್ಳಗಿರೋದೇ ಚಂದ ಅಂತೇವಲ್ಲ. ಯಾಕಂದರೆ 200-300 ವರ್ಷ ಕಾಲ ಬೆಳ್ಳಗಿದ್ದವರೇ ಆಳಿದ್ದು ನಮ್ಮನ್ನು. ಅವರು ಒದೆ ತಿಂದು ತಿಂದು ಅಭ್ಯಾಸವಾಗಿ ಇನ್ನೂ ಬೆಳ್ಳಗಿರೋದೇ ಒಳ್ಳೆಯದು ಅಂತಕ್ಕಂಥ ಭಾವ ನಮ್ಮಲ್ಲಿ. ಸಾಲದಕ್ಕೆ ಕಪ್ಪನ್ನು ಅಮಂಗಳ ಅಂತ ಚಿಂತನೆ ಮಾಡ್ತಾರೆ ಭಾರತೀಯರಿ. ನಮಗೆ ಕಪ್ಪು ಅಮಂಗಳವಲ್ಲ, ಪವಿತ್ರ ಅದು. ಯಾಕಂದರೆ ಕಪ್ಪು ಹಸುವಿನ ಹಾಲು ಆಯುರ್ವೇದಕ್ಕೆ ಸರ್ವಶ್ರೇಷ್ಠ ಅಂದಿದ್ದಾರೆ. ಕಣ್ಣು ಕಪ್ಪಗಿದ್ದರೂ ಕಾಡಿಗೆ ಹಚ್ಚಿದರೆ ಚಂದ ಕಾಣಿಸ್ತದೆ ಅಂತ ಇತ್ತೀಚೆಗೆ ಗಂಡು ಹುಡುಗರು ಕಾಡಿಗೆ ಹಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಗಂಡು ಹುಡುಗರು ಅಂದರೆ ಏನು, ಕೂದಲು ಬೆಳ್ಳಗಾದ ಮುದುಕರು ಅದನ್ನು ಕಪ್ಪು ಮಾಡ್ಕೊಳ್ಳೋದೇ ಪೇಟೆಗೆ ಬರೋದೇ ಇಲ್ಲ. ಆದ್ದರಿಂದ ಕಪ್ಪನ್ನು ಅಮಂಗಳ ಅಂತ ನಾವು ಭಾರತೀಯರು ಭಾವಿಸುವುದೇ. ನಮ್ಮ ದೇವರುಗಳೆಲ್ಲ ಕಪ್ಪು. ಅದನ್ನು ಪುರಂದರದಾಸರ ಅದರ ಮೇಲೂ ಕೂಡ ಕೀರ್ತನೆ ಮಾಡಿದ್ದಾರೆ. ಕಪ್ಪು ಎನ್ನಲು ಬೇಡವು ಶರದಿಯ ಜಲ ಕಪ್ಪು ರುಚಿತ ಕೋಗಿಲ ಕಪ್ಪು ಯಶವ ಕಸ್ತೂರಿ ಕಪ್ಪು ಕಪ್ಪು ಎನ್ನಲು ಬೇಡವು ಧರೆಯೊಳಗೆ ಶಾಲಿ ಗ್ರಾಮ ಶಿಲೆ ಕಪ್ಪು ನಮ್ಮ ಪುರಂದರ ವಿಠಲ ಕಪ್ಪಿನಲ್ಲಿ ಕಪ್ಪು ಕಪ್ಪು ಎನ್ನಲು ಬೇಡವು. ಶಾಲಿಗ್ರಾಮ ಶಿಲೆ ಕಪ್ಪು, ದೇವರ ಕಪ್ಪು, ಕಸ್ತೂರಿ ಕಪ್ಪು ಇವೆಲ್ಲ ಸುಂದರವೇ ಮಂಗಳಪ್ರದ ಅಂತ ಕರೆಯಲ್ಪಟ್ಟಿವೆ ಕಪ್ಪು ವಸ್ತುಗಳು. ಕಪ್ಪೆಲ್ಲವೂ ಮಂಗಳಪ್ರದ. ಆದರೆ ಒಂದು ಕಪ್ಪು ಬಿಟ್ಟು, ಅದು ಯಾವುದು ಅಂದರೆ ಕಪ್ಪು ಹಣ, ಆ ಬ್ಲ್ಯಾಕ್ ಮನಿ, ಅದು ಒಂದು ಬಿಟ್ಟು ಬೇರೆ ಎಲ್ಲ ಕಪ್ಪು ನಮಗೆ ಮಂಗಳಪ್ರದ ಏಕ ಪ್ರಕಾರ. ನಮ್ಮ ಪುರಂದರ ವಿಠಲ ಕಪ್ಪಿನಲ್ಲಿ ಕಪ್ಪು ಅಂತ ಕರೆದಿದ್ದಾರೆ. ಆ ನೀಲವರ್ಣ ಪರಮಾತ್ಮನದ್ದು. ಸುರಗಿರಿಯ ತುದಿಯಿಂದ ಧರಗಿಳಿವ ಮರಿ ಮುಗಿಲೋ, ಒಂದು ಸಣ್ಣ ಮೋಡಕ್ಕೆ ಇಳೀತಾ ಇದೆ. ಶಂಖಚಕ್ರ ಗದ ಆಧಾರೆಯಾದಂಥ ಪರಮಾತ್ಮನ ವಿದುರ ನೋಡ್ತಾನೆ. ಹೆಂಡತಿನ ಕರೆದ ಪರಾಶವಿ, ನೋಡು ನಿನ್ನೆ ಸ್ವಪ್ನದಲ್ಲಿ ಕಂಡಿರತಕ್ಕಂಥ ಮೂರ್ತಿ ಪ್ರತ್ಯಕ್ಷವಾಗಿದೆ ಅಂತ. ಜ್ಞಾನಿಗಳಿಗೆ ಪರಮಾತ್ಮ ಕನಸಿನಲ್ಲಿ ಕಾಣಿಕೊಳ್ತಾನಂತೆ. ಪುರಂದರದಾಸರು ಹೇಳಿದ್ದಾರೆ, ಕಂಡೆನ ಕನಸಿನಲ್ಲಿ ಗೋವಿಂದನ, ಕಂಡೆನ ಕನಸಿನಲ್ಲಿ, ಕಂಡೆನ ಕನಸಲಿ ಕನಕನರ್ನದ ಖನಿಯ ನಂದನ ಕಂದ ಗೋವಿಂದನ ಚರಣ, ಕಂಡೆನ ಕನಸಿನಲ್ಲಿ. ಕಂಡೆನ ಕನಸಲಿ ಕನಕರತ್ನದ ಖನಿಯ ನಂದನ ಕಂದ ಗೋವಿಂದನ ಚರಣ, ಕಂಡೆನ ಕನಸಿನಲ್ಲಿ ಕನಸಿನಲ್ಲಿ ಕನಸಿನಲ್ಲಿ
ಮೊದಲನೇ ದಿನ ಪರಮಾತ್ಮನ ಕಂಡರಂತೆ. ದೇವರಲ್ಲಿ ಮೊದಲು ಮನಸ್ಸು, ಆಮೇಲೆ ಅದರದ್ದೇ ಕನಸು, ಬಳಿಕ ನನಸು. ಮನಸ್ಸಿಲ್ಲದಿದ್ದರೆ ಮುಂದೆ ಯಾವುದೂ ಇರೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಕಂಡು ಪಾರಾಶವಿ ಪತ್ನಿಯೊಡನೆ ಭಗವಂತನ ಪಾದದ ಮೇಲೆ ಮಸ್ತಕವನ್ನು ಇಟ್ಟು, ಕೃಷ್ಣ ನಿನ್ನನ್ನು ಹೇಗೆ ಸ್ವಾಗತಿಸಿದೆ? ಮಂಗಳಾಭಿಷೇಕಕ್ಕೆ ಉದಕವ ತರುವೆ, ಗಂಗೆಯ ಅಂಗುಟಾಕದಿ ಪಡೆದಿರುವೆ. ಒಂದು ಸಂಕೀರ್ತನೆ ಪಾಡುವೆನೆಂದರೆ ವಂದ್ಯ ತುಂಬುರು ನಾರದರು ಪಾಡುತ್ತಿಹರು. ಹೇಗೆ ಮೆಚ್ಚಿಸಲಿ ಅರ್ಪಿಸಲಿ ನಾಗಶಯನ ನಾರದ ವಂದನೆ. ಹಾಗೆ ಮೆಚ್ಚಿಸಲಿ ಅರ್ಪಿಸಲಿ. ಏನು ಕೊಟ್ಟು ಸತ್ಕಾರ ಮಾಡಿದೆ? ತನುವೆ ಮಂಟಪ ಎನ್ನ ಮನವೇ ಪೀಠ, ನೆನೆವ ಕಣ್ಣೀರ ಜಲದಭಿಷೇಕ. ನಯನ ಜ್ಯೋತಿಯ ಬೆಳಗುವೆ, ಕರವ ಚಾಮರವೆನುತ ಬೀಸುವೆ. ಬೆರಳುಗಳ ಕದಳಿ ಎಂದೀವೆ, ಶಿರವ ನಾರೀಕೇರವೆಂದರ್ಪಿಪೆ. ನಾಲಿಗೆಯ ವಾದ್ಯದಿ ಪೊಗಳುವೆ, ಕೊರಳ ಶಂಕರಿ ಧ್ವನಿಗೈವೆ. ಎನ್ನ ಅಹಂಕಾರವ ನೈವೇದ್ಯ ಕಿಡುವೆ. ನಿಂಗೇನು ಕೊಡ್ಲಿ ಪರಮಾತ್ಮ? ಯಾವ ವಸ್ತು ಕೊಟ್ಟಿನ ತೃಪ್ತಿಪಡಿಸಲು ಸಾಧ್ಯವೇ? ವಿದುರನ ಬಳಿಗೆ ಬಂದು ಕೃಷ್ಣ ಹೇಳ್ತಾನೆ, ಇದೇನೋ ಹಸಿದು ನಾವೈ ತಂದೊಡೆ, ಈ ಪರಿ ಮಸಗಿ ಕುಣಿದರೆ ತಣಿಬಹುದೇ. ಹಸಿದು ಬಂದಿದ್ದೀನಪ್ಪ ನಿನ್ನ ಮನೆಗೆ, ಏನಾದರೂ ಕೊಡು. ವಿದುರ ನಗ್ತಾ ಹೇಳ್ತಾನೆ, ಬೆಟ್ಟಕ್ಕೆ ಚಳಿಯಾದೊಡೇನ ಹೊದಿಸುವೆನು. ಮನೆಗೆ ಬಂದು ನೆಂಟರಿಷ್ಟ್ರಿ ಚಳಿ ಆದರೂ ಕಂಬಳಿ ಹಚ್ಚಡ ಕೊಡ್ಬೋದಪ್ಪ. ಪರ್ವತಕ್ಕೆ ತಾನು ಚಳಿ ಆದರೂ ಆಕಾಶವೂ ಹೊರಿಸ್ಬೇಕಷ್ಟೆ. ನಿತ್ಯ ತೃಪ್ತ, ನಿತ್ಯ ಒಂದು ಕುಡುತೆ ಹಾಲು ಕುಡಿದು ಪ್ರಾಣ ಧಾರಣೆ ಮಾಡಿಕೊಂಡಿದ್ದೇನೆ. ನನ್ನೊಳಗಿದ್ದು ಆ ಕ್ಷೀರ ಸ್ವೀಕಾರ ಮಾಡಿ ಜೀವೋತ್ತೇಜಕವಾದ ದ್ರವ್ಯವನ್ನು ನಾನು ಕೊಡ್ತಕ್ಕಂಥವು ನೀನೆ. ಅದರಿಂದ ಪ್ರತ್ಯಕ್ಷವಾಗಿ ಬಂದಿದ್ದೆ ಎಂಬುದಾಗಿ ಒಂದು ಕುಡುತೆ ಹಾಲು ತಾನು ತೆಗೆದಿಟ್ಟಿದ್ದನ್ನು ಕೃಷ್ಣಿಗೆ ಸಮರ್ಪಣೆ ಮಾಡ್ತಾನೆ. ಕುಡುತೆಯೊಂದರ ಪಾಲಿನಲ್ಲಿ ಹಸಿವಡಗಿತ ಕ್ಷೀರಾಬ್ಧಿ ಶಯನಗೆ. ಹಾಲಿನ ಸಮುದ್ರದಲ್ಲೇ ಇದ್ದವ. ಒಂದು ಕುಡುತೆ ಹಾಲನ್ನು ಕುಡಿದು ತಾನು ತೇಗಿದ್ರಂತೆ ತೃಪ್ತನಾಗಿ ವಿದುರ ಧನ್ಯನಾಗ್ತಾನೆ. ಪರಮಾತ್ಮ ನಿತ್ಯ ತೃಪ್ತನಿಗೆ ನನ್ನದೇನು ಬೇಕಾದಿಲ್ಲ. ನಿನ್ನ ದೇಹ ಆನಂದದ ದೇಹ, ಆಹಾರದ ದೇಹವಲ್ಲ. ವಿದುರ, ನೀನು ನನಗೆ ಆತ್ಮೀಯನಿದ್ದಿ, ನನಗೆ ಬೇಕಾದವನಿದ್ದಿ ಅಂತ. ಎಂಥ ಭಾಗ್ಯ ನೋಡಿ ಅದು. ದೇವರಿಗೆ ಬೇಕಾದವರಾಗಬೇಕು ನಾವು. ಸಂತ ತುಕಾರಾಮ ಹೇಳ್ತಾರೆ, ಅಪುಲ ತೋ ದೇವ ಏಕ ಕರುಣೆ ಘ್ಯಾವ, ಅಪುಲ ತೋ ದೇವ ಏಕ ಕರುಣೆ ಘ್ಯಾವ. ತೆಣೆ ಬಿಣ ಜೀವ ಸುಖ ನವೇರೆ, ತೆಣೆ ಬಿಣ ಜೀವ ಸುಖ ನವೇರೆ. ಅಪುಲ ತೋ ದೇವ ಏಕ ಕರುಣೆ ಘ್ಯಾವ. ಏನಾದ್ರೂ ಮಾಡಿ ದೇವರೊಬ್ಬ ನಿನ್ನವನಾಗುವ ಹಾಗೆ ಮಾಡ್ಕೊ. ಅಪುಲ ತೋ ದೇವ ತೂ ಅಪುಲ, ಅಪುಲ ತೋ ದೇವ ಏಕ ಕರುಣೆ ಘ್ಯಾವ. ಏನಾದ್ರೂ ಮಾಡಿ ದೇವರನ್ನು ನಿನ್ನವನಾಗಿ ಮಾಡ್ಕೋ, ಬೇರೆ ಯಾವುದರಿಂದ ನಿಂಗೆ ಸುಖ ದೊರಕೋ ಸಾಧ್ಯವಲ್ಲ ಅಂತ. ಪರಮಾತ್ಮ ನಿನ್ನವನಾಗಬೇಕು.
ಆಗ ಮಾತ್ರ ನಿನಗೆಲ್ಲ ಸುಖ ಆನಂದಗಳು ದೊರಕೋ ಸಾಧ್ಯವಾಗ್ತದೆ ಅಂತ ಈ ಪ್ರಕಾರ. ನಮ್ಮ ಹಿರಿಯರೆಲ್ಲ ಬಾಳಿದ ರೀತಿ ಅದು. ದೇವರಂಥ ಮನುಷ್ಯವ, ದೇವರಿಗೆ ಬೇಕಾದವ, ಹೀಗೆ ಹೇಳ್ತಾ ಇದ್ರು. ಈಗ ನಾವು ಅದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ ಆಧುನಿಕ ಹೆಸರಿನಲ್ಲಿ. ನಮ್ಮೂರಲ್ಲಿ ದೊಡ್ಡ ಮನುಷ್ಯ, 4 ಜನರಿಗೆ ಬೇಕಾದವ ಅಂತ. ಅದಕ್ಕೇನು ಅರ್ಥ ಅಂದರೆ ಕೊನೆಗೆ 4 ಜನರೇ ಹೊರೋದು ಇವನ್ನಷ್ಟೇ. ಅದಕ್ಕಾಗಿ 4 ಜನರಿಗೆ ಬೇಕಾದವ ಅಂತ. ಇಲ್ರಿ, ಬಹಳ ದೊಡ್ಡ ಮನುಷ್ಯ, 10 ಮಂದಿಗೆ ಬೇಕಾದವ, 4 ಮಂದಿಗೆ ಎತ್ತಲಿಕ್ಕೆ ಆಗೋದಿಲ್ವೋ ಏನೋ. ದೇವರಿಗೆ ಬೇಕಾದವನಾಗಬೇಕು, ನೀನು ನನ್ನವನಾಗಬೇಕು ಅಂತ. ದೇವ ನನ್ನವನಾಗಬೇಕು. ದೇವರೆನ್ನಮ ನಾ ದೇವರ ದೇವ ಮಾಧಾಮಿ ದೇವ ದೇವ ಮಾಧಾಮಿ ದೇವ ಹಾಸಿ ಮಾಧಿ ಸತ್ಯವಾಚ ಹಾಸಿ ಮಾಧಿ ಸತ್ಯವಾಚ ದೇವರೆನ್ನವ ನಾ ದೇವರ ದೇವ ಮಾಧಾಮಿ ದೇವ ಹಾಸಿ ಮಾಧಿ ಸತ್ಯವಾಚ ಹಾಸಿ ಮಾಧಿ ಸತ್ಯವಾಚ ದೇವ ಮಾಧಾಮಿ ದೇವ ದೇವರೆನ್ನವ ನಾ ದೇವರ. ಎಂಥ ಭಾಗ್ಯ ನೋಡಿಲ್ಲ. ಹಾಗಾಗಬೇಕು ಕೃಷ್ಣ, ನಮ್ಮ ಮನೆಗೆ ನೀ ಬಂದಿದ್ದಿ ಎಂದಾಕ್ಷಣ ಅವನ ಹೆಗಲ ಮೇಲೆ ಕೈ ಇಟ್ಟು, ವಿದುರ ಚಿಂತೆ ಮಾಡಬೇಡ, ನಾನು ಅವಶ್ಯಕ ಕಾರ್ಯಕ್ಕೆ ಬಂದಿದ್ದೇನೆ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರೆಲ್ಲ ನನ್ನ ಕರೆದು ಮನ್ನಿಸಿದವರಿದ್ದಾರೆ. ನಾನೆಲ್ಲೆಲ್ಲಿಗೂ ಹೋಗ್ತಾ ಇಲ್ಲ, ನಿನ್ನ ಮನೆಗೆ ಬಂದಿದ್ದೇನೆ, ಹೋಗು. ಕೌರವನಿಗೆ ನಾನು ಭೇಟಿಯಾಗಲಿಕ್ಕೆ ಬರ್ತೇನೆ, ಅವಕಾಶ ಇದೆಯೋ ಅಂತ ಹೋಗಿ ಕೇಳು. ದುರಾತ್ಮನ ಅಂತ ದುರ್ಯೋಧನ ಹೇಳಿದ, ನಾಳೆ ಬರೋ ಹೇಳೋನು. ವಿದುರ ಹಾಗೆ ಬಂದು ಹೇಳ್ತಾರೆ, ಯಾವುದೇ ಶುಭ ಕಾರ್ಯವನ್ನು ನಾಳೆಗಂತ ಹೇಳಬೇಡ, ನಾಳೆ ನೋಡೋಣೆನ್ನ ಬೇಡ. ತಿಳಿಸ್ತಾರೆ, ನಾಳೆ ನೋಡೋಣೆನ್ನ ಬೇಡ, ನಾಳೆ ತನಕ ನೀ ಬದುಕಿರುವುದು ನಿಜವೇ ಹೇಳ, ನಾಳೆ ತನಕ ಬದುಕಿರುವುದಿದು ನಿಜವೇ ಹೇಳ, ನಾಳೆ ನೋಡೋಣೆನ್ನ ಬೇಡ. ನಾಳೆ ನೋಡೋಣೆನ್ನ ಬೇಡ. ಭವಿಷ್ಯ ನಿನ್ನ ಕೈಯಲ್ಲಿಲ್ಲ, ಆಗಲೇ ನೀನೇನು ಮಾಡಬೇಕು ಅದನ್ನು ಮಾಡಿಬಿಡಬೇಕಾಗಿತ್ತು. ನಾಳೆ ಬರ ಹೇಳು ಅಂತ ಹೇಳ್ತಾನೆ. ವಿದುರ ಬಂದು ತಿಳಿಯಪಡಿಸಿದ. ಮರುದಿನ ದೊಡ್ಡ ಸಭೆ ಸೇರಿಸಿದ್ದಾನೆ. ಬಿಚ್ಚುಕತ್ತೆಯ ಕೆಚ್ಚದೆ ವೀರರು ಸೇರಿದ ಮಹಾಸಭೆಯಲ್ಲಿ ಆ ಅಚ್ಯುತನಾಮಕನಾದ ಚ್ಯುತರಹಿತನಾದ ಪರಮಾತ್ಮ ಬರುವಾಗ ಯಾರು ಮಾತಾಡಿಸ್ಕೊಳ್ಳೋದು? ಸ್ವಾಗತಿಸಲಾಗದು. ಎದ್ದು ನಿಂತರೆ ಕಾಲು ಮುರಿದೆವು, ಕಣ್ಣು ಸಣ್ಣವಾದ ಕಣ್ಣು ಕಿತ್ತೇವು, ಹೀಗೆ ಆಜ್ಞೆ ಕೊಟ್ಟಿದ್ದಾರೆ. ಮಹಾಸಭೆ ಸೇರಿದೆ. ಸಹೋದರರೆಲ್ಲರ ಜೊತೆಗೆ ಲಲ್ಲೆಯಾಡ್ತಾ ಕೃಷ್ಣ ಬಂದಾಗ ಅವನು ಮಾತಾಡಿಸಿ ಧಿಕ್ಕರಿಸಬೇಕು ಅಂತ ಸಿದ್ಧತೆ ಮಾಡಿದ್ದ. ಒಳಗೊಳಗೆ ಅವ ವೇದಪ್ರಿಯನಂತೆ. ಅದಕ್ಕೆ ಚೆನ್ನಾಗಿ ವೇದ ಬಲ್ಲವರನ್ನ ಮಹಾದ್ವಾರದಲ್ಲಿ ನಿಲ್ಲಿಸಿ ಆ ವೇದ ಮಂತ್ರಗಳು ಹೇಳಿಸ್ತಾ ಆ ಸ್ತುತಿಗೆ ತಲೆದೂಗಿ ಹಾಗೆ ಹಿಂದಕ್ಕೆ ಹೋಗಬೇಕು. ಅವ ಸ್ತ್ರೀಲೋಲ ಅಂತ ಕೇಳಿದ್ದೆ. ಸುಂದರಿಯರಾದಂಥ ವೇಶ್ಯೆಯರೆಲ್ಲ ನಾನಾ ರಾಗಭಾವಗಳಿಂದ ಅವನನ್ನು ನರ್ತಿಸಬೇಕಂಥ ವ್ಯವಸ್ಥೆ ಮಾಡಿದ್ದ. ಶ್ರೀಕೃಷ್ಣನನ್ನ ಬರೀ ಲೌಕಿಕ ಒಬ್ಬ ಭೋಗಿ ವಸ್ತು ಅಂತ ಹೀಗೆ ಚಿಂತನೆ ಮಾಡಿಕೊಂಡಿದ್ದಾನೆ. ಪರಮಾತ್ಮ ದಾಸೀಪುತ್ರನಾದ ವಿದುರನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ಆ ದಿವ್ಯ ಸಭೆಗೆ ಬರ್ತಾನೆ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮಾದಿ ಜ್ಞಾನಿಗಳು ಆ ಸಭೆಯಲ್ಲಿದ್ದಾರೆ. ದುಸ್ಸಂಗದಿಂದ ಸದ್ವಿಚಾರಗಳನ್ನು ಮರೆತಿರ್ತಾರೆ. ಏಕ ಪ್ರಕಾರ ಧರ್ಮವನ್ನು ನಾವು ಆಚರಿಸುವುದೆಷ್ಟು ಮುಖ್ಯವೋ ಅಧರ್ಮವನ್ನು ಪ್ರತಿಭಟಿಸುವುದಷ್ಟೇ ಮುಖ್ಯ. ಪ್ರತಿಭಟಿಸದೇ ಇವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ವಿದುರನ ಹೆಗಲ ಮೇಲೆ ಕೈ ಹಾಕಿದ. ನೋಡಿ, ಇಲ್ಲಿ ದೇವರಿಗೆ ಬೇಕಾದವ ಯಾರು, ಯಾವ ಕುಲದಲ್ಲಿ ಹುಟ್ಟಿದ, ಯಾವ ಜಾತಿಯಲ್ಲಿ ಹುಟ್ಟಿದ ಮುಖ್ಯವಾದ್ದಲ್ಲ. ನೀತಿ ಧರ್ಮಗಳಿಂದ ಭಗವಂತನನ್ನು ಒಲಿಸಿಕೊಂಡವ ವಿದುರನಾಗ್ತಾನೆ. ಅವ ದೇವರಿಗೆ ಬೇಕಾದವನಾದ. ಎಂಥ ದೊಡ್ಡ ಮಾತದು. ನಮ್ಮ ಹಿರಿಯರು ಹೇಳ್ತಿದ್ದರು ಹಾಗೆ, ಊರಲ್ಲಿ ಒಳ್ಳೆಯವನಿದ್ರೆ ಇವನು ದೇವರಿಗೆ ಬೇಕಾದವಂತಿದ್ದರು. ಈಗ ಆ ಮಾತು ನಾವು ಮರೆತು ಬಿಟ್ಟಿದ್ದೇವೆ. ಅವ 4 ಜನರಿಗೆ ಬೇಕಾದವ ಅಂತೆ. 4 ಜನರಿಗೆ ಬೇಕಾದವ ಅಂದರೆ ಕೊನೆಗೆ 4 ಜನರೇ ಹೊರೋದಿವನು, ಅವರಿಗೆ ಬೇಕಾದವನಂತೆ.
ಇನ್ನೊಬ್ಬ ಹೇಳಿದ, ಅಲ್ಲಲ್ಲ ಬಹಳ ದೊಡ್ಡ ಮನುಷ್ಯ, 10 ಮಂದಿಗೆ ಬೇಕಾದವ, 4 ಮಂದಿಗೆ ಎತ್ತಲಿಕ್ಕಾಗೋದಿಲ್ಲೋ ಏನೋ. ದೇವರಿಗೆ ಬೇಕಾದವನೇ ಪರಮಾತ್ಮನಿಂದವನಾಗಿ ಮಾಡಿಕೊ. ವಿದುರನ ಹೆಗಲ ಮೇಲೆ ಕೈ ಇಟ್ಟು ಸಭಾ ಪ್ರವೇಶ ಮಾಡ್ತಾ ಇದ್ದಾನೆ. ಶ್ರೀಯರಸನ ಶ್ರೀಮುಖದ ಶೃಂಗಾರ, ಆಡುವ ಮತ್ತಾಳಿಗಳ ಝಂಕಾರ, ಮರಕತ ಸುಂದರ ಶ್ಯಾಮ ಶರೀರ, ಮಕರ ಧ್ವಜ ಸಾಶಿರನಾಕಾರ, ಶ್ರೀಮುಡಿಯೊಳು ಶೃಂಗಾರ ಕಿರೀಟ, ಸುಮನೋಹರದಲ್ಲಿ ತಿದ್ದಿದ ಮಾಟ, ಪದ ಕಸ್ತೂರಿ ತಿಲಕಲಲಾಟ, ಪಾಮಕ್ಷೀರಿಗೆ ಇದೆಯದ ಗೂಟ, ಕಿವಿಯೊಳು ಶೋಭಿಪ ಮಕರದ ವಂಟಿ, ಕೊರಳೊಳು ಹಾಕಿದ ಮುತ್ತಿನ ಕಂಠಿ, ಅರುಣಾಧರ ದಾಳಿಂಬ ಸುದಂತ, ಅಂಬುಜ ಕಂಬು ಗದಾರಿಕರಂತ, ಕರಸಿದ ನಾಭಿತ್ರಿವಳಿಗಳಿಂದ ಸುಂದರ ಪಾಪರುಗಳು ಬಲುವಂತ, ಪುನಹರ ಸುರಣನ ವಂದಿತ ಪಾದ, ಪುಣ್ಯ ಶ್ಲೋಕರಗಿರು ಸುಸ್ವಾದ, ಮಹಿಮೆ ಅಗಾಧ ಮನಕತಿ ಮೋದ, ಗುರುದನ ಖಳೆಯ ಬಳಿದನ್ನೊಡೆಯ, ಮುರಮಧು ನರಕಾಸುರ ಸಂಹಾರಿ, ಮುರಳೀಧರ ಗೋವರ್ಧನಧಾರಿ, ಕಂಸಕುಧಾರಿ ಬರುತ್ತಿದ್ದ ಸ್ವಾರಿ, ಬಿಡಿ ಬಿಡಿ ದಾರಿ, ಗೋಪಾಲಕೃಷ್ಣ ಭಗವಾನಕಿ. ಧೈರ್ಯ ಮಾಡಿ ದಾರಿ ತೋರಿಸ್ತಾ ಇದ್ದಾರೆ. ಶ್ರೀಕೃಷ್ಣ ನಸುನಗ್ತಾ ಮುಂದಕ್ಕೆ ಬರುವಾಗ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರು ಕೌರವನ ಆಜ್ಞೆಯನ್ನು ಮೀರಿ ತಾವೆದ್ದು ನಿಂತು ಜ್ಯೇಷ್ಠನಾದ ಶ್ರೇಷ್ಠನಾದ ಕೃಷ್ಣನ ಸ್ವಾಗತಿಸ್ತಾ ಇದ್ದ. ಏಳದೇ ಇದ್ದವಾನ ದುರ್ಯೋಧನ ಒಬ್ಬನೇ. ಕುಮಾರವ್ಯಾಸರು ವರ್ಣನೆ ಮಾಡ್ತಾರೆ, ಎಲ್ಲರನ್ನು ಧಿಕ್ಕರಿಸಿ ಸಿಂಹವಿಷ್ಟರದಲ್ಲಿ ಕುಳಿತುಕೊಂಡಿದ್ದಾನೆ ಮದಭರಿತನಾಗಿ. ಘನ ಮದೋನ್ಮತದಿಂದ ಕುಳಿತಿಹ ಈ ಬಣಗುರಾಯನ ಗರ್ವವಿಳಿಸುವೆ ಎನ್ನುತ್ತ ಸಿರಿ ಚರಣದಂಗುಡದಿ ಅವನಿಯನು ಒತ್ತಲು ತನ್ನ ಅಂಗುಷ್ಟದಿಂದ ಭೂಮಿಯನ್ನು ಒತ್ತಿದ ಕ್ಷಣ ದುರುಳ ಅರಸ ದುರ್ಯೋಧನನ ಹರಿವಿಷ್ಟರದ ಗೊಡಸು ಮುರಿದುದು. ಪರಮಾತ್ಮ ಸರ್ವಾಧಾರ, ಸ್ಥಾನಮಾನ ಅವನೇ ಕೊಡುವವ, ಅವನೇ ಕಳೆಯುವವ. ಆ ಸಿಂಹಾಸನದ ಗೊಣಸು ಮುರಿತಂದ್ರ ಸಂಪೂರ್ಣ ಕಾಲುಗಳು ಮುರಿದು ಸಿಂಹಾಸನದ್ದು ಕವಿದು ಬಿದ್ದನು ಹರಿಯ ಚರಣದಲ್ಲಿ. ಸಿಂಹಾಸನ ಸಹಿತವಾಗಿ ಕೃಷ್ಣನ ಪಾದದ ಮೇಲೆ ಬೀಳುವಾಗ ಭಗವಂತನ ಸ್ಥಳಕ್ಕೂ ಇದೇನೋ ಸುಯೋಧನ, ನಾವು ಗೋಪಾಲಕರು, ನೀವು ಭೂಪಾಲಕರು, ನಮಗ್ಯಾಕೆ ನಮಸ್ಕಾರ ಮಾಡ್ತಾ ಇದ್ದೆ? ಕೌರವನಂತಾನೆ, ಕೃಷ್ಣ ವಂಚನೆಯ ಸಂಚು ಸಾಕು, ನನಗೆ ಗೊತ್ತಿದೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಧರ್ಮ ಯಾವುದು ನನಗೆ ಗೊತ್ತಿದೆ, ಆ ಪ್ರಕಾರ ನಡೀಲಿಕ್ಕೆ ಇಚ್ಛೆ ಇಲ್ಲ. ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ, ಅಧರ್ಮ ಯಾವುದು ಗೊತ್ತುಂಟು ಅದನ್ನು ಬಿಡ್ಲಿಕ್ಕೆ ಸಿದ್ಧನಿಲ್ಲ. ಏನಾಪಿ ದೇವೇನ ಹೃದಿಷ್ಠಿತೇನ ಯಥಾನುಯುಕ್ತೋಸ್ಮಿ ತಥಾ ಕರೋಮಿ, ನನ್ನೊಳಗಿದ್ದು ದೇವರೇನು ಪ್ರೇರಣೆ ಕೊಡ್ತಾನೋ ಆ ಪ್ರಕಾರ ಮಾಡ್ತೇನೆ ಅಂತ. ಒಳಗೆ ಹೊರಗೆ ಇರುವವನೊಬ್ಬನೆಂಬ ಜ್ಞಾನ ಅವನಿಗೆ ಇಲ್ಲವೇ ಇಲ್ಲ. ಕಣ್ಣು ಮುಂದೆ ಪುರುಷೋತ್ತಮ ಪರಮಾತ್ಮ ಇದ್ದರೂ ಕೂಡ ಅವರನ್ನು ತಿಳಿಯದೆ ಮೂರ್ಖರಂತೆ ಹೋಗ್ತಾರೆ. ನಿಧಿಯ ಮೇಲಿದ್ದು ನಿಧಿಯ ಮರೆತಂತೆ, ಸ್ವಕಂಠಮಣಿಯತ ಮರೆತಂತೆ ವ್ಯಾಸತೀರ್ಥ ಹೇಳ್ತಾರೆ. ಹೆಂಡತಿಗೆ ಅಮೂಲ್ಯವಾದ ಬೆಲೆ ಬಾಳು ಒಂದು ಮುತ್ತಿನ ಕಂಠಿ ಮಾಡಿ ಗಂಡ ಕೊಟ್ಟಿದ್ದ, ಮದುವೆ 25 ವರ್ಷದ ಜ್ಞಾಪಕಕ್ಕೆ. ಅವಳು ಇತ್ತೀಚೆಗೆ ಯಜಮಾನೇನೋ ತಾಪತ್ರಯ ಮಾತಾಡ್ತಾರಂದು ಗೊತ್ತಾಗಿ ಅವ್ರಿಗೆ ಸಿಗದೇ ಇರುವ ಜಾಗದಲ್ಲಿ ಅಡಗಿಸಿ ಇಡ್ತಾ ಇದ್ಲು. ಪ್ರತಿದಿನ ಆ ಕಂಠಮಾಲೆಯನ್ನು ತೆಗೆದು ತನ್ನ ದಿಂಬಿನಲ್ಲಿ ಇಟ್ಕೊಂಡು ಮಲಗೋದು, ಬೆಳಗ್ಗೆ ಎದ್ದಾಕ್ಷಣ ಹಾಕ್ಕೊಳ್ಳು. ಈ ರೀತಿ ಬಹಳ ಎಚ್ಚರಿಕೆಯಿಂದ ಅಭ್ಯಾಸ ಬಲದಿಂದ ದಿಂಬಿನಡಿ ನೋಡ್ತಾಳೆ, ಮುತ್ತಿನ ಗಂಟೆ ಇಲ್ಲ. ಎದೆ ಬಡ್ಕೊಂಡು ಅಳ್ತಾ ಇದ್ದಾಳೆ. ಯಾರು ತಗೊಂಡು ಹೋದ್ರು, ಯಜಮಾನ ಎತ್ಕೊಂಡು ಹೋದ್ರೆ ಹೋಯ್ತಲ್ಲ ಅಂತ ಅಳುವಾಗ ಮನೆ ಕೆಲಸದವಳು, ಯಾಕೆ ಅಳ್ತಾಯವ್ವ, ನನ್ನ ಮುತ್ತಿನ ಗಂಟೆ ಹೋಯ್ತು. ಅವಳು ನಗ್ತಾಳೆ. ನಿಂಗೆ ನಾನು ಸಿಕ್ತಮ್ಮ ಹೇಳು, ಯಾಕೆ ನಗ್ತಾ ಇದ್ದಿ? ಅಲ್ಲವ್ವ ನಿನ್ನ ಕತ್ತಲ್ಲಿ ಹಿಡಿಯಲ್ಲ, ನಿನ್ನ ರಾತ್ರಿ ತೆಗೆದು ಇಡ್ಲಿಕ್ಕೆ ಜ್ಞಾಪಕ ಇಲ್ಲ, ಅವಳಿಗೆ ಹೋಯ್ತು ಅಂತ ಅಳ್ತಾಳೆ. ಏಕಪ್ರಕಾರ ನಿಧಿ ನಿನ್ನೊಳಗಿದ್ದೆ, ನಿಧಿಯ ಮೇಲಿದ್ದು ನಿಧಿಯ ಮರೆತಂತೆ, ಸ್ವಕಂಠಮಣಿಯತ ಮರೆತಂತೆ. ವ್ಯಾಸತೀರ್ಥರು ಹೇಳ್ತಾರೆ, ಎಲ್ಲರೆಲ್ಲ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಸರ್ವಜ್ಞನ ಇದ್ದಾನೆ, ಸರ್ವವನ್ನು ರೂಪಿಸ್ತಾನೆ. ದುರ್ಯೋಧನ ತಿಳಿದಿರುವಾಗ ಭೀಷ್ಮರು ಸಭೆಯಲ್ಲಿದ್ದು ದೇವದೇವನ ಅನುಪಮನ ಉಪನಿಷತ್ತು ಕಾಂತಾವಳಿಯ ಕಮನೀಯನನು ಗಂಧರ್ಪ ಪಿತನನು ಪೊಗಳುತ್ತಲಿ ಭಾಗ್ಯ.
ಮಹಿಮಾತಿಶಯಗಳು ತಿಳಿಯಪಡಿಸುವಾಗ ದುರ್ಯೋಧನ ಹೇಳ್ತಾನೆ, ರಾಜ್ಯಾರ್ಧ ಕೊಡುವುದಲ್ಲ, ಗ್ರಾಮಗಳು ಕೇಳಿದರೆ ಅದನ್ನು ಕೊಡುವುದಿಲ್ಲ, ಒಂದು ಸೂಜಿ ಊರುವಷ್ಟು ಸ್ಥಳವನ್ನಾದರೂ ಯುದ್ಧವಲ್ಲದೆ ಕೊಡುವುದಿಲ್ಲ ಅಂತ. ಆಗ ಭಗವಂತನ ಸುನಗುತ್ತಾ, ಹಾಗಾದರೆ ಯುದ್ಧ ಸಾರಿದವ ನೀನು, ಅದನ್ನು ಎದುರಿಸುವಷ್ಟು ಮಾತ್ರನ, ಆದ್ದರಿಂದ ನಿನ್ನ ಇಚ್ಛೆಯಂತೆ ನೀ ಮಾಡಬಹುದು, ನಾವು ಸಿದ್ಧರಿರ್ತೇವೆ ಅಂದಾಕ್ಷಣ ಸೋದರ ಮಾವನನ್ನು ಕರೆದು ಶಕುನಿಯನ್ನ ಯುದ್ಧಕ್ಕೆ ಮುಹೂರ್ತ ಇಡುವಂತ. ಸೋದರ ಮಾವ ಅಂದ್ರೆ ತಾಯಿ ಕಡೆಯವ, ಬಹಳ ಪ್ರೀತಿಯವ, ಮಾತೃಪಕ್ಷೀಯ ಅಂತ ಆಮೇಲೆ ಗೌರವ. ಇಂದಿಗೂ ಹಾಗೆ ಸಮಾಜದಲ್ಲಿ ಸೋದರ ಮಾವಂದರಿಗೆ ಬಹಳ ಗೌರವ ಇರುತ್ತದೆ. ಈ ಮದುವೆ ಸಂದರ್ಭದಲ್ಲಿ ನೋಡಿ, ಬ್ರಾಹ್ಮ ವಿವಾಹ ಪದ್ಧತಿಯಲ್ಲಿ ಆ ಸೋದರ ಮಾವನೇ ಕನ್ಯೆಯನ್ನು ಕರ್ಕೊಂಡು ಬರೋರು ಲಗ್ನ ಮಂಟಪಕ್ಕೆ. ಮದುವೆ ನಿಶ್ಚಿತಾರ್ಥಕ್ಕೆ ಅವನಿಲ್ಲ, ಕಲ್ಯಾಣ ಮಂಟಪ ಬುಕ್ ಮಾಡಲಿಕ್ಕೆ ಬರಲಿಲ್ಲ, ಯಾರಿಗೆ ಆಮಂತ್ರಣ ಕೊಡಲಿಲ್ಲ, ಆ ಹೊತ್ತಿಗೆ ಬರ್ತಾನೆ. ಮೊದಲು ವಿಡಿಯೋ ಅವನದ್ದೇ, ಬೇರೆ ಯಾರಿಗೆ ಗೊತ್ತೇ ಇಲ್ಲ. ಮೊದಲು ಅವನು ಸ್ವಾಗತ ಮಾಡಿ ಕರ್ಕೊಂಡು ಹೋಗಿ ಹೆಣ್ಣಂತಂದು ಬಿಟ್ಟ, ಅವನು ಶಾಲ್ ಹೊದ್ಕೊಂಡ, ಉಂಡ ತಿಂದ ಹೊರಟು ಹೋದ, ಬೇರೇನು ಕೆಲಸ ಇಲ್ಲ ಅವನಿಗೆ. ಸೋದರ ಭಾವನೆ ಪ್ರಧಾನ ಸ್ಥಾನ. ಒಂದು ಸತ್ಯ, ಯಾವ ಮನೆತನದಲ್ಲಿ ತುಂಬ ಸೋದರ ಮಾವಂದರು ಇರ್ತಾರೋ ಆ ಮನೆಯವರು ಯಾವಾಗಲೂ ಕೋರ್ಟಿಗೆ ಹೋಗ್ತಾ ಇರ್ತಾರೆ ಏಕಪ್ರಕಾರ. ಇವೇನಾದರೂ ಒಂದು ಚುಚ್ಚು ಕೊಡ್ತಾನೆ, ನಿಂಗೆ ಅದು ಬರಬೇಕು ಇದು ಬರಬೇಕು ಅಂತ, ಮಾವ ನೀನು ಮುಹೂರ್ತ ಇಡು ಅಂತಾನೆ. ಇದನ್ನು ನೋಡಿ ಆದಿಕವಿ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಮುಹೂರ್ತವನ್ನು ಹೇಳ್ತಾನೆ. ಪಂಪ ಪಂಪಂ ನಿಷ್ಕಂಪಂ ಅಂತ, ನನ್ನ ಹೆಸರು ಕೆಡಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತಾರೆ. ಎಡದಿಂದ ಬಲಕ್ಕೆ ಓದಿದ್ದು ಪಂಪ, ಬಲದಿಂದ ಎಡಕ್ಕೆ ಓದಿದ್ದು ಪಂಪ, ಅದಕ್ಕಾಗಿ ಪಂಪಂ ನಿಷ್ಕಂಪಂ ಅಂತ ಹೇಳ್ತಾನೆ. ಕದನವು ಮಾರ್ಗಶಿರ ಮಾಸದ ಭರಣಿತಾರಗೆ ತೇರಸಿಯಲಿ ಪ್ರಾರಂಭ ಮಾಡುವುದೋ, ಮೂಲದ ಕಡೆಯ ಅಮಾವಾಸ್ಯೆಯಲ್ಲಿ ನಿರ್ಮೂಲ ಮಾಡುವುದು ಕೌರವ ವಂಶವು. ಮಾರ್ಗಶೀರ್ಷ ತ್ರಯೋದಶಿ ಭರಣಿ ನಕ್ಷತ್ರಕ್ಕೆ ಯುದ್ಧ ಪ್ರಾರಂಭವಾಗಬೇಕು ಅಂದ ಸೋದರ ಮಾವ. ನಮ್ಮಲ್ಲಿ ಭರಣಿ ನಕ್ಷತ್ರದಲ್ಲಿ ಯಾವುದೇ ಕೆಲಸ ಪ್ರಾರಂಭ ಮಾಡುವುದಿಲ್ಲ, ಯಾಕಂದರೆ ಭರಣಿ ನಕ್ಷತ್ರಕ್ಕೆ ಅಭಿಮಾನ ದೇವತೆ ಯಮ. ಆ ಯಮನಿಗೂ ಮಾಮನಿಗೂ ಸಂಬಂಧ ಇದ್ದ ಹಾಗೆ ಉಂಟು. ಇಲ್ಲಿ ಮಾಮ ಹೇಳಿದ್ದು ಯಮನ ಇರುವ ನಕ್ಷತ್ರ ಬೇಕು ಅಂತ, ಕೃಷ್ಣ ಒಪ್ಪಿದ, ಇದು ನನಗೂ ಅನುಕೂಲ, ಚಕ್ಕವ ಮಾವನ್ನೇ ಕೊಂದವ, ಅದನ್ನು ಒಪ್ಪಿದವ ಏಕಪ್ರಕಾರ. ಕದನಂ ಮಾರ್ಗಶಿರ ಮಾಸದ ಭರಣಿ ತಾರಗೆ ತೇರಸಿಯಲಿ ಪ್ರಾರಂಭ ಮಾಡುವುದು, ಮೂಲದ ಕಡೆಯ ಅಮಾವಾಸ್ಯೆಯಲ್ಲಿ ನಿರ್ಮೂಲ ಮಾಡುವುದು ಕೌರವ ವಂಶಂ. ಯುದ್ಧ ನಿರ್ಣಯವಾಯಿತು. ಆಗ ಕೃಷ್ಣ ಕೇಳಿದ, ಯುದ್ಧದ ಒಪ್ಪಂದ ಏನು ಅಂತ, ಯಾವ ರೀತಿ ಅಂತ. ಆಗಲೇ ಶಕುನಿ ಹೇಳ್ತಾರೆ, ಇದೇ ಕಷ್ಟ ಸಂಧಾನ, ಯುದ್ಧವೇ ನಿಶ್ಚಯ ಆಗಿದೆಯಲ್ಲ, ಸಂಧಾನ ಯಾಕೆ? ಶಕುನಿ ಹೇಳ್ತಾನೆ, ಕೃಷ್ಣ ಈ ಯುದ್ಧ 18 ದಿನ ಮಾತ್ರ ನಡೆಯತಕ್ಕಂಥದ್ದು. ಈ 18 ದಿನದ ಯುದ್ಧದಲ್ಲಿ 5 ಮಂದಿ ಪಾಂಡವರಲ್ಲಿ ಒಬ್ಬ ಸತ್ತರೆ ಯುದ್ಧ ನಿಲ್ಲಿಸಬೇಕು, ರಾಜ್ಯ ಕೌರವನಿಗೆ ಕೊಟ್ಬಿಡ್ಬೇಕು. ಯಾಕೆ? ಮಮ ಪ್ರಾಣ ಹಿ ಪಾಂಡವಾಹ ಅಂದಿದ್ದೀನಿ, ಪಾಂಡವರು ನನ್ನ ಪ್ರಾಣಗಳು ಅಂತ. ಒಬ್ಬ ಸತ್ತರೂ ಕೂಡ ಅದರಲ್ಲಿ ನಿನ್ನ ಪಾಪವೆಲ್ಲಿದೆ ಅಂತ ಅರ್ಥ. ಆದ್ದರಿಂದಾಗಿ ಪಾಂಡವರಲ್ಲಿ ಒಬ್ಬ ಸತ್ತರೆ ಯುದ್ಧ ನಿಲ್ಲಿಸಿ ರಾಜ್ಯ ಕೌರವನಿಗೆ ಕೊಡಬೇಕು. ಕೃಷ್ಣ ಒಪ್ಪಿದ, ಹಾಗೆ ಆಗಲಿ ಅಂತ. ತಕ್ಷಣ ಶಕುನಿ ಹೇಳಿದ, ಒಪ್ಪಂದದ ಇನ್ನೊಂದು ಭಾಗ ಇದೆ ಎಂದ. ಇನ್ನೊಂದು ಭಾಗ ಯಾವುದು? 18 ದಿವಸ ಯುದ್ಧದಲ್ಲಿ 100 ಮಂದಿ ಕೌರವರಲ್ಲಿ ಒಬ್ಬ ಉಳಿದರೆ ರಾಜ್ಯ ಕೌರವನಿಗೆ ಕೊಡಬೇಕು. ಶ್ರೀಕೃಷ್ಣ ಪರಮಾತ್ಮ ಇದಕ್ಕೆ ಒಪ್ಪುತ್ತಾನೆ. ಎಂಥ ಒಪ್ಪಂದ ನೋಡಿ! ಪಾಂಡವರಲ್ಲಿ ಒಬ್ಬ ಸತ್ತ ರಾಜ್ಯ ಕೌರವನಿಗೆ, ಕೌರವರು ಒಬ್ಬ ಉಳಿದ ರಾಜ್ಯ ಕೌರವನಿಗೆ. ಸೋದರ ಮಾವ ಒಬ್ಬಳಿ ಅಂದರೂ ಉಳಿಬಾರ್ದು, ಅಂಥ ಸಂಧಾನ ಮಾಡ್ತಾನೆ ಕೃಷ್ಣನಲ್ಲಿ. ಶ್ರೀಕೃಷ್ಣ ಪರಮಾತ್ಮ ಇದಕ್ಕೆ ಸಮ್ಮತಿಸಿದ. ಆಗಲೇ ಅವನ ದೃಷ್ಟಿ ಹರಿದದ್ದು ಎಲ್ಲಿ ಅಂದರೆ, ತನ್ನ ಭಕ್ತರಾಗಿ ಅನಿವಾರ್ಯ ಪ್ರಸಂಗಗಳಲ್ಲೆಲ್ಲ ಸಿಲುಕು ಹಾಕ್ಕೊಂಡಿರ್ತಕ್ಕಂಥ ಭಕ್ತರಿದ್ದಾರೆ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಅದರಲ್ಲಿಯೂ ಕೂಡ ಬಹಳ ನೊಂದವ, ಪಾಂಡವರಿಗೆ ಹಿರಿಯನಾದವ, ಕುಂತಿಯ ಪ್ರಥಮ ಪುತ್ರ ಕರ್ಣನ್. ಕೃಷ್ಣ ನೇರವಾಗಿ ಕರ್ಣ ಹತ್ರ ಬರುವಾಗ ಸಾಯಂಕಾಲ ಯಮುನೆಯಲ್ಲಿ ಸ್ನಾನ ಮಾಡಿ ಕರ್ಣನು ಸೂರ್ಯಾರ್ಘ್ಯ ಕೊಡ್ತಾ ಇದ್ದಾನೆ. ಆ ಮಹಾಮಂಗಳ ಮುಹೂರ್ತದಲ್ಲಿ ಬಂದು, ಕರ್ಣ, ಅದರು ನೀ ಪಾಂಡವರೊಳೈವರ ಮೊದಲಿಗನು, ನೀನಿರಲು ಕದನ ಇತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು. ಇದು ನಿಧಾನವು ಕರ್ಣ
ನಿನ್ನಭ್ಯುದಯವನೆ ಬಯಸುವೆನು, ಪಾಂಡವರ ನಿನ್ನ ಪದಕ್ಕೆ ಕೆಡಹುವೆನು. ನನ್ನ ಮಾತು ಕೇಳು, ರಾಜ್ಯಕ್ಕೆ ನಿನ್ನ ಅಧಿಕಾರಿ ಆಗು. ಕಾರಣ ಅಂತಾನೆ ಪ್ರಭು, ನಾ ಅಪೇಕ್ಷೆ ಮಾಡಲಿಲ್ಲ ಇದನ್ಯಾವುದು, ನನಗೆ ಬೇಕಾದ್ದು ನಿನ್ನ ಅನುಗ್ರಹ ಮಾತ್ರ. ಮರಣ ಕಾಲದಿ ನಿನ್ನ ಸ್ಮರಣೆ ಓದಗುವಂತೆ ಕರುಣಿಸೋರಂಗ. ಮರಣ ಕಾಲದಿ ನಿನ್ನ ಸ್ಮರಣೆ ಓದಗುವಂತೆ ಕರುಣಿಸೋರಂಗ. ರಾಜ್ಯ ಸಂಪತ್ತಿನ ಯಾವ ಅಪೇಕ್ಷೆ ನನಗಿಲ್ಲ. ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆ ಬರಬೇಕು. ಜನರಿಗೆ ಬಹಳ ಬುದ್ಧಿವಂತರಾದ್ದರಿಂದ ತಿಳಿಯುತ್ತಾರೆ. ಈಗ ಭಜನೆ ಮಾಡಿ ಅಂದರೆ ಇಲ್ಲರಿ ಅಂತ್ಯಕಾಲದಲ್ಲಿ ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರಲ್ಲ. ಡಾಕ್ಟ್ರು ಬಂದು ಪರೀಕ್ಷೆ ಮಾಡಿ ಬದುಕೋದಿಲ್ಲ ಅಂತ ಹೇಳಿದ ಮೇಲೆ ಭಜನೆ ಶುರು ಮಾಡಿದರೆ ಸಾಕು ಅಂತ. ಅಂತ್ಯಕಾಲದಲ್ಲಿ ಬರಬೇಕಾದರೆ ಮಧ್ವಾಚಾರ್ಯರು ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ನೀನು ಸಂತತ ಚಿಂತನೆ ಮಾಡಿದರೆ ಮಾತ್ರ ಅಂತ್ಯಕಾಲದಲ್ಲಿ ಮಾಡಲಿಕ್ಕಾಗ್ತದೆ. ಆಧುನಿಕ ದೃಷ್ಟಾಂತ ಹೇಳುವ ಸಾವು ಅಂದರೆ ನಾವು ನಮ್ಮ ಫೋಟೋ ತೆಗೆಸ್ಕೊಂಡ ಹಾಗೆ. ಫೋಟೋಗ್ರಾಫರ್ನ ಕರೆದು ಹೇಳ್ತೇವೆ, ನಂದೊಂದು ಒಳ್ಳೆ ಫೋಟೋ ತೆಗೀತು. ನಾವು ಹೇಳಿದ ಒಳ್ಳೆ ಫೋಟೋ ಕೆಟ್ಟ ಫೋಟೋ ಅಂತಿಲ್ಲ, ನಿಮಗೆ ಮುಸುಡಿ ಹಾಗುಂಟು ಹಾಗೆ ಬರ್ತದೆ ಅಷ್ಟೇ. ನಮ್ಮ ಕ್ಯಾಮರಾ ಮಾತ್ರ ಒಳ್ಳೆ ಕ್ಯಾಮರಾ ಅಲ್ರಿ. ನಾನು ಈ ತನಗೆ ಫೋಟೋ ಕೂತಿಲ್ಲ, ಹ್ಯಾಂಗೆ ಕೂತ್ಕೊಳ್ಬೇಕು ಗೊತ್ತಿಲ್ಲ, ನಾನೆಲ್ಲ ಹೇಳ್ಬಿಡ್ತೇನೆ ನಿನಗೆ, ಸ್ವಲ್ಪ ಕತ್ತುವರೆ ಮಾಡು, 2 ಹಲ್ಲು ಮಾತ್ರ ಬಿಟ್ಟರೆ ಸಾಕು ಅಂತ ಹೇಳಿಕೊಟ್ಟು ಕ್ಯಾಮರಾವನ್ನು ಹೊಂದಾಣಿಕೆ ಮಾಡಿ ಇನ್ನೇನ ಗುಂಡಿ ಒತ್ತಬೇಕು ಅನ್ನೋವಾಗ ಇವನಿಗೆ ಆಕಳಿಕೆ ಬಂದುಬಿಡ್ತು. ಕೊನೆಗೆ ಬಾಯಿ ತೆರೆದನೋ, ಬಹುಶಃ ಇದೊಂದು ಪೋಸ್ ಇರ್ಬೋದು ಅಂತ ಅವನು ಫೋಟೋ ತೆಗೆದ ಏಕಪ್ರಕಾರ. 3 ಕಾಪಿ ಬೇಕು ಅಂತ ಹೇಳಿದ್ದ. ಅವ 6 ಮಾಡಿ ತಗೊಂಡು ಬಂದ. ಭಾಳ ಅಪೂರ್ವ, ಇಂಥ ಸಿಗೋದು ಭಾಳ ಕಡಿಮೆ ಅಂತ ತಗೊಂಡು ಬಂದ. ತಗೊಂಡ್ರೆ ಯಾರ್ದ್ರಿ ಫೋಟೋ ಇದು ಹೆಣವಾಗಿ ಬಿಟ್ಟು ಆಗಿದೆ, ಅದು ಹೆಣವೋ ಯಾರೋ ನೀನು ಅಂತ ಕೊಟ್ಟು ಹೋಗ್ತಾ. ಅಂತ್ಯಕಾಲದಲ್ಲಿ ಸಂತತಂ ಚಿಂತೆಯೇನಂತ. ಅದಕ್ಕಾಗಿ ದಾಸರು ಬೇಡಿದ್ದು, ಮರಣ ಕಾಲದಲ್ಲಿ ನಿನ್ನ ಸ್ಮರಣೆ ತಾನೇ ಒದಗುವಂತೆ ಕರುಣಿಸೋರಂಗ. ಮರಣ ಕಾಲದಿ ನಿನ್ನ ಸ್ಮರಣೆ ಓದಗುವಂತೆ ಕರುಣಿಸೋರಂಗ. ಅಂತ್ಯಕಾಲದಲ್ಲಿ ಹೆಂಡತಿ ಮಕ್ಕಳು ಬಂಧುಗಳು ಯಾರು ನನಗೂ ಸಹಾಯಕ್ಕೆ ಬರತಕ್ಕಂಥವ್ರು ಇಲ್ಲ. 72 ಸಹಸ್ರ ನಾಡಿಗಳಲ್ಲಿರುವ ಪ್ರಾಣಚೇತನ ಕಿತ್ತು ಬರುವಾಗ ಆ ಮರಣವೇದನೆಯ ಮುಂದೆ ಬೇರೆ ಯಾವ ವೇದನೆಯೂ ಇಲ್ಲ. ಆಗ ನಿನ್ನ ಸ್ಮರಣೆ ಕೊಡು ಅಂತ. ಅಂತ್ಯಕಾಲದಲ್ಲಿ ಭಗವತ್ ಚಿಂತನೆ ಮಾಡಲಿಕ್ಕಾಗಿ ಹಿಂದೆ ಸಾಧನೆ ಮಾಡು, ಈಗಲೇ ಸಾಧನೆ ಮಾಡು ಅಂತ ಎಚ್ಚರಿಸಿದಕ್ಕೋಸ್ಕರವಾಗಿ ಪಾಂಡವರಲ್ಲಿ ಸದ್ಗುಣಭರಿತರಾದ ಧರ್ಮಕ್ಕೆ ಜಯವಾಗುವುದು. ಯುದ್ಧ ನಡೆಯುತ್ತದೆ. ಎಲ್ಲರ ನಾಶ ಶ್ರೀಕೃಷ್ಣನೇ ಮಾಡಿಸಿದ. ಧರ್ಮರಾಜನಿಗೆ ಪಟ್ಟ ಕಟ್ಟಿದ. ಅರ್ಥ ಏನು ಅಂದರೆ ವ್ಯಕ್ತಿ ಅಲ್ಲ, ಧರ್ಮಕ್ಕೆ ಜಯವಾಯಿತು ಅಂತ. ಧರ್ಮ ಅಂದರೆ ನೀತಿ ನಿಯಮಗಳನ್ನ ಪಾಲಿಸ್ತಕ್ಕಂಥವ್ರು. ಅಂತಹ ಮಹಾಭಾರತ ಅಂದರೆ ಧರ್ಮಕ್ಕಾದಂಥ ವಿಜಯ. ಅದು ಧರ್ಮಗ್ರಂಥ. ಮಹತ್ವ ಭಾರವತ್ವಾಚ್ಯ ಮಹಾಭಾರತ ಮುಚ್ಯತೆ. ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ. ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನೇ ಸ್ತೋತ್ರ ಮಾಡತಕ್ಕಂಥ 1,00,000 ಶ್ಲೋಕಗಳ ಸಂಗ್ರಹವಾದ್ದರಿಂದ ಪರಮಾತ್ಮನಿಗೆ ಕಥಾ ಕುಸುಮವನ್ನು ಸಮರ್ಪಣೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ.